ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್. ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್. ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್. ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ, ಕ್ವಾಲಿಟಿ ಮಸಾಲ ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಕಿಚನ್ಗೆ ಸ್ವಾಗತ ಸುಸ್ವಾಗತ. So let's welcome ನಮ್ಮ ಪ್ರೀತಿಯ ಮ್ಯಾಟ್ ಶೆಫ್ ಕೌಶಿಕ್ ಸರ್ ಹಾಗೂ ನಮ್ಮ ಕಲರ್ಸ್ ಕನ್ನಡದ ಪಂಚಿಂಗ್ ಕ್ವೀನ್ ಮ್ಯಾಮ್ ಟು ಅವರ್ ಕಿಚನ್. ಹೋದ್ವರ ಫೇಸ್ ಆಫ್ ಚಾಲೆಂಜ್ ಆಯ್ತು. ಗೇಮ್ ಸ್ಟ್ರಾಂಗ್ ಆಗ್ತಿದೆ, ಅವ್ರ ಕುಕಿಂಗ್ ಸ್ಕಿಲ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿಂದ ಐ ಥಿಂಕ್ ಅವರಿಗಷ್ಟೇ ಅಲ್ಲದೆ ನಿಮ್ಮಿವರಿಗೂ ಚಾಲೆಂಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲ, ನನಗೆ ಮೊದಲನೇ ವಾರದಿಂದಾನೇ ಪ್ರತಿಯೊಬ್ಬ ಕುಕ್ಕುಗಳು ಕೂಡ ತುಂಬಾ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ನಾವು ಕೊಟ್ಟಿರೋದಕ್ಕಿಂತ ಸಂಬಂಧವೇ ಇಲ್ಲದೆ ಇರೋ ಏನೋ ಅಡಿಗೆ ಮಾಡ್ತಾ ಇದ್ದಾರೆ ಅಂತ ಏನೂ ಇಲ್ಲ. ಮೊದ್ಲಿಂದನೂ ನಮ್ಮ ಕಾಂಪಿಟೇಷನ್ ಅಂದ್ರೆ ನಮಗೆ ಸ್ವಲ್ಪ ಟಫ್ ಆಗೇ ಇತ್ತು. ಸೊ ಅದು ಇನ್ನೂ ಸ್ಟ್ರಾಂಗ್ ಆಗಿ ಆಗುತ್ತೆ. ಬಿಕಾಸ್ ಅವ್ರು ಈ ಶೋನ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೋ ನಮ್ಗೆ ಅಷ್ಟು ಕಷ್ಟ ಆಗ್ತಾ ಹೋಗುತ್ತೆ. ಎಸ್. ಅಂಡ್ ಶೆಫ್, ನಿಮಗೆ ಇನ್ ಮುಂದಕ್ಕೆ ಎಷ್ಟು ಕಷ್ಟ ಆಗ್ಬೋದು ಶೆಫ್? ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿದ್ರೆ ದೇ ಆರ್ ಡೂಯಿಂಗ್ ಸಮ್ ಗ್ರೇಟ್ ಪರ್ಫಾರ್ಮೆನ್ಸಸ್ ಅಂತ, ಅಂಡ್ ದೇ ಶುಡ್ ಸ್ಟಾರ್ಟ್ ಡೂಯಿಂಗ್ ಮಚ್ ಬೆಟರ್ ಅಂಡ್ ಕೀಪ್ ಡೂಯಿಂಗ್ ಅಂಡ್ ಅಟ್ ದ ನೆಕ್ಸ್ಟ್ ಲೆವೆಲ್ ಮಾಡಬೇಕು ಅವರು. ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆಸ್ ಫಿನಾಲೆ ಬಂದ್ರೆ ದೇ ವಿಲ್ ಬಿ ದ ಫಸ್ಟ್ ಶೆಫ್ ಸೆಲೆಕ್ಟೆಡ್ ಬೈ ಕ್ವಾಟ್ಲೆ ಕಿಚನ್ ಅಂತ. ಅಂಡ್ ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ನನಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ, ಮೇಡಮ್ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಯಾರೇ ಇದ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ ನಾವು. ಸೊ ಇನ್ನ ಮುಂದೆ ಸ್ವಲ್ಪ ಸೀರಿಯಸ್ ಆಗ್ಬೋದು, ಮಧ್ಯದಲ್ಲಿ ನಾವು ಸ್ವಲ್ಪ ಕಾಮಿಡಿ ಮಾಡಬೇಕು. ಎಸ್, ಇವಾಗ ನಮ್ಮ ಜಡ್ಜಸ್ ಇಬ್ರು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀವಿ ಇವತ್ತಿನ ಅಂತ ಹೇಳಾಗಿದೆ. ಗೆಲುವನ್ನು ಕಿರೀಟಕ್ಕೆ ಹೋರಾಡ್ತಿರುವಂತ ನಮ್ಮ ಕುಕ್ಸ್ಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಜೋರದ ಚಪ್ಪಾಳಿಯೊಂದಿಗೆ ಲೆಟ್ಸ್ ವೆಲ್ಕಮ್ ಲವ್ಲಿ ಕುಕ್ಸ್ ಟು ಅವರ್ ಕಿಚನ್. ಸುಂಟದ ಗಾಳಿ ಸುಂಟದ ಗಾಳಿ ಮೈಯನ್ನ ರಂಗು ರಂಗೋಲಿ ರಂಗು ರಂಗೋಲಿ ಹಂಚುತ್ತೈತೆ ಅಂತಾನ ಅಚ್ಚಿಟ್ಟ ಪಳ್ಳದೆ ಮುಚ್ಚಿಟ್ಟ ಪಳ್ಳದೆ. ಹೋದ್ವಾರ ಫೇಸ್ ಆಫ್ ಚಾಲೆಂಜ್ ಆದ್ಮೇಲೆ ನಮಗೆ ಗೊತ್ತಾಯ್ತು ಕೊನೆಯಲ್ಲಿ ನೀವ್ ಎಲ್ರು ಎಷ್ಟು ಕಾಂಪಿಟೇಷನ್ ಅಲ್ಲಿ ಕ್ಲೋಸ್ ಇದ್ರಿ ಅಂತ. ಅಂದ್ರೆ ನಿಮ್ಮ ಸ್ಕೋರ್ಗಳು ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಇತ್ತು ಎಲ್ಲೋ ಅರ್ಧ ಪಾಯಿಂಟ್ 1 ಪಾಯಿಂಟ್ ಹಿಂದೆ ಮುಂದೆ ಮಾತ್ರ ಇದ್ದಿದ್ದು. ಆಬ್ವಿಯಸ್ಲಿ ಕಾಂಪಿಟೇಷನ್ ಸೀರಿಯಸ್ ಆಗ್ತದೆ. ಇನ್ ಕೆಲವೇ ವಾರ ಇರೋದು ಫಿನಾಲೆಗೆ. ಪ್ರತಿಯೊಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್. ಕ್ವಾಟ್ಲೆ ಗ್ಯಾಂಗ್ ನ ನಮ್ಮ ಕಿಚನ್ ಗೆ ಈಗ ವೆಲ್ಕಮ್ ಮಾಡುವಂತ ಸಮಯ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತ ನಮ್ಮೆಲ್ಲರ ಪ್ರೀತಿಯ ತರಲೆ ಕ್ವಾಟ್ಲೆಸ್ ಟು ಅವರ್ ಕಿಚನ್. ನಾ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ಛೊಕ್ಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೇ, ಇಬ್ಬಲ್ಲಿ ರಾಣಿ ಜೆನ್ನನು ನೋಡಿ ನಾಚಿರಿ, ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ. ಚರ್ರು ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು, ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ. ಮೈ ಡಿಯರ್ ಕ್ವಾಟ್ಲೆಸ್, ಎಲ್ರಿಗೂ ವೆಲ್ಕಮ್. ಏನ್ ಗೆಟಪ್ ಇವತ್ತು ನಿಮ್ದು? ಪ್ಲೇ ಬಾಯ್ಸ್. ಪ್ಲೇ ಬಾಯ್ಸ್ ಅಂದ್ರೆ ಏನು? ಆಟ ಆಡೋರು. ಪ್ಲೇ ಬಾಯ್ ಅಂದ್ರೆ ಏನು ಕನ್ನಡದಲ್ಲಿ ಬಿಡಿಸಿ ಹೇಳು. ಪ್ಲೇ ಬಾಯ್ ಅಂದ್ರೆ ಆಟ ಆಡುವ ಹುಡುಗರು. ಯಾವ ಆಟ? ಯಾವ ಆಟ ಬೇಕಾದ್ರೂ ಆಡ್ಬೋದು. ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್. ಸ್ಪೋರ್ಟ್ಸ್ ಮ್ಯಾನ್. ಹೌದು, ಈಗ ಪಿಂಕ್ ಡ್ರೆಸ್ ಹಾಕೊಂಡ್ ಬಂದಿದ್ಯಲ್ಲ, ನಿಂದ ಯಾವ ಆಟಪ್ಪ? ನಾನು ಪ್ಲೇ ಬಾಯ್ ರಂಗ SSLC ಗೆಟಪ್ ಅಲ್ಲಿ ಬಂದಿದ್ದೆ. ಆ ಹೆಸರು ಬೇಡ ಎತ್ತ ಕಣ. ಸೈಡಿಗೆ ಹೋಗೋ ರಂಗ ಬರ್ತಾವನೆ. ಅಲ್ಲೋ ಬಾ 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 ಬಾಯ್ ಬಾಯ್ಲಿ. ಸೈಡಿಗೆ ಹೋಗು ಸೆಡೆ ಬರ್ತಾವನೆ. ಕತ್ತಿಗೆ ಬರೀ ಇದಿಷ್ಟೇ. ಹಿಡಿದ್ಬಿಟ್ಟಿದೆ. ಕತ್ತಿ ಹಿಡ್ದಿದ್ಯೇನೋ? ಇಲ್ಲಿ ಸೊಂಟಕ್ಕೆ ತಿರ್ಕೊಬಿಟ್ಟಿದ್ಯಲ್ಲೋ. ಅವನು ಪುಷ್ಪ ಅಲ್ಲ ಅಂತ ಹೇಳಕ್ ಅವನಿಗೆ ಸೈಡಿಗೆ ಹೋಗು ಅಂತ ಸೈಡ್ ಕಳಿಸ್ತಾ ಇದೀನಿ. ನಾನ್ ಸೈಡ್ಗೆ ಹೋಗೋ ಅನ್ನಲ್ಲ, ಆಚೆಗೆ ಹೋಗು ಅಂತೀನಿ. ವಾಣಿ, ಈ ಕರ್ಲಿ ಹೇರು
ಈ ಫ್ರಾಕು ಏನ್ ಈ ಗೆಟಪ್ಪಿನ ರಹಸ್ಯ ಏನು? ಸುಮ್ನೆ ಅಕ್ಕ. ನನಗೇನೋ ಸುಮ್ನೆ ಅನ್ನಿಸ್ತಾ ಇಲ್ಲ. ಅಂದ್ರೆ ಫಾರಿನರ್ಸ್ ಗಿಂತ ಚೆನ್ನಾಗಿ ಕಾಣಿಸಿ ಚಂದನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಬಂದಿದ್ದಾಳೆ ಹಂಗೆ. ನಾನು ಆಲ್ರೆಡಿ ಇಂಪ್ರೆಸ್ ಆಗಿದ್ದೀನಿ 2 ವಾರದಿಂದ ಅಕ್ಕ ಅಂತಂದ್ರಲ್ಲ. ಹೌದಾ? ಚಂದನು ಇಲ್ಲ ಇಲ್ಲ ಪ್ರಶಾಂತ್ ಎದುರಿಸ್ಬಿಟ್ರು ಹೇಳಿದ್ದು ಅಡಿಗೆ ಹಾಳ್ ಏನಿಲ್ಲ, ಮಾಡ್ತೀನಿ. ನಾನು ಎಪಿಸೋಡ್ ನೋಡಿದ್ದೀನಿ. ಇದೊಂಥರ ಪಾಪ ನಮ್ಮ ವಾಣಿ ಅರೆ ರೇ 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 ತುಂಬಾ ಆಸೆ ಪಟ್ಟು ಅಕ್ಕ ಪಕ್ಕ ಇರ್ಬೇಕು ಅಂತ ಬಂದ ಹುಡುಗಿನ ಅಕ್ಕ ಅಂತಾರಲ್ಲ. ಅವನಿವಾಗ ಅಕ್ಕ ಅಂತಿಲ್ಲ. ಹಾಯ್ ಸೋನಿ, ಅಕ್ಕ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಇವ್ರೆಲ್ರೂ ಪ್ಲೇ ಬಾಯ್ ಆಗಿ ಬಂದಿದಾರಲ್ಲ. ನಾನು ಲವರ್ ಗರ್ಲ್ ಆಗಿ ಬಂದಿದ್ದೀನಿ. ಅಲ್ಲ, ನೀವು ಮೊದಲನೇ ವಾರದಿಂದ ಅದೇ ಅಲ್ವಾ? ಮೊದಲನೇ ವಾರದಿಂದ ಅದೇ. ಇವನೂ ಲವ್ ಕಂಟಿನ್ಯೂ ಆಗುತ್ತೆ. ಶೃಂಗಾರ ರಸ ಯಾವಾಗ್ಲೂ ಇರ್ಬೇಕು. ಓಕೆ, ಇವತ್ತು ನಮ್ಮ ಕುಕ್ಸ್ ಹಾಗೂ ಕ್ವಾಟ್ಲೇಸ್ ಎಲ್ರು ಕಿಚನ್ಗೆ ಬಂದಿದ್ದಾಯ್ತು. ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾರೆ ಕ್ವಾಟ್ಲೆಗಳು. ಕುಕ್ಸ್, ಈ ವಾರದ ಪೇರಿಂಗ್ ಟಾಸ್ಕ್ ನ ಶುರು ಮಾಡುವಂತ ಸಮಯ. ಪ್ರಾಪರ್ಟಿ ಪ್ಲೀಸ್. ಸೊ ಇವತ್ತಿನ ಪೇರಿಂಗ್ ಟಾಸ್ಕ್ ಗೆ ಬೇಕಾಗಿರುವಂತ ಪ್ರಾಪರ್ಟಿ ಈಗ ಆಲ್ರೆಡಿ ಇಲ್ಲಿ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹುಂಡಿಗಳನ್ನ ಇಟ್ಟಿದೀವಿ. ಹುಂಡಿ ಒಳಗೆ ಕಾಸು ಹಾಕಿದೀವಿ. ಅಂಡ್ ಪೇರಿಂಗ್ ಟಾಸ್ಕ್ ಹೇಗಾಗತ್ತೆ ಅಂತ ಅಂದ್ರೆ, ನಮ್ಮ ಕ್ವಾಟ್ಲೆಗಳಿಗೆ ಆಲ್ರೆಡಿ ನಾವು ನೋಟ್ ನ ಪಿನ್ ಮಾಡಿಟ್ಟಿದೀವಿ. ಹಾಗೆ ಅದೇ ತರದ ನೋಟ್ಗಳು ಈ ಒಂದೊಂದು ಹುಂಡಿಯಲ್ಲೂ ಇದೆ. ವೆರಿ ವೆರಿ ಸಿಂಪಲ್. ನೀವು ಕುಕ್ಕುಗಳು ಬರ್ತೀರಾ, ನಿಮ್ಗೆ ಯಾವ ಹುಂಡಿ ಬೇಕು ತಗೊಳ್ತೀರಾ. ತಗೊಂಡಾದ್ಮೇಲೆ ನೀವೆಲ್ಲರೂ ಸೇರ್ಕೊಂಡು ಮ್ಯೂಸಿಕಲ್ ಚೇರ್ ತರ ಪಾಸಿಂಗ್ ನ ಹುಂಡಿನ ಮಾಡ್ತೀರಾ. ಒಬ್ರ ಕೈಯಿಂದ ಒಬ್ರ ಕೈಗೆ ಹುಂಡಿ ಪಾಸ್ ಆಗ್ತಾ ಇರುತ್ತೆ. ಮ್ಯೂಸಿಕ್ ಸ್ಟಾಪ್ ಆದಾಗ ಯಾವ ಕುಕ್ ಹತ್ರ ಹುಂಡಿ ಇರುತ್ತಲ್ಲ, ಆ ಹುಂಡಿನ ಆ ಕುಕ್ಕು ಹೊಡಿತಾರೆ. ಅದ್ರಲ್ಲಿ ಯಾವ ನೋಟ್ ಇರುತ್ತೆ, ಆ ನೋಟ್ ನ ನಮ್ಮ ಕ್ವಾಟ್ಲೆಗಳಲ್ಲಿ ಯಾರಲ್ಲಿ ಮ್ಯಾಚ್ ಆಗುತ್ತೆ ಅವರು ನಿಮ್ಮ ಕ್ವಾಟ್ಲೆ ಆಗ್ತಾರೆ. ವೆರಿ ವೆರಿ ಸಿಂಪಲ್. ಮೊದಲನೇದಾಗಿ ಹುಂಡಿಯನ್ನ ಚೂಸ್ ಮಾಡೋದಕ್ಕೆ ಬರ್ತಾ ಇರೋದು ಟೆನ್ಷನ್ ನಲ್ಲಿ ಮಾಡ್ಕೊಳ್ಳೋರು ಪಕ್ಕದಲ್ಲಿರೋರು ಯಾವಾಗ್ಲೂ ಲಾಸ್ಟಿಗೆ ಬರ್ತಾರೆ. ಪಾಪ ಅವರಿಗೆ ಚಾಯ್ಸೇ ಕೊಡಲ್ಲ. ಅದಕ್ಕೆ ಇವತ್ತು ಫಸ್ಟ್ ಚಾನ್ಸ್ ನ ಕೊಡ್ತಾ ಇದೀನಿ. ಬನ್ನಿ ದಿಲೀಪ್. ಓಕೆ, ಹಾಗೆ ಪಲ್ಲಿ ಮ್ಯೂಸಿಕ್. ಅದ್ರಲ್ಲಿ ಯಾರು ಇರ್ಬೋದು? ನಾನು ಸೂರಜ್. ನಾನು ಬೇಡ ಗುರು. Come on, Chandan, all the very best. ಅಕ್ಕೋ 50 ರೂಪಾಯಿ ಸೋನಿ. ಥ್ಯಾಂಕ್ ಯು. ಗುರು 10 ರೂಪಾಯಿಗೆ ಆಸೆ ಪಡ್ಬಿಟ್ಟು 50 ರೂಪಾಯಿಗೆ ಆಸೆ ಪಟ್ಟಲ್ಲಪ್ಪ. ಅಕ್ಕ, ತಂಗಿ ಪಾರ್ಟ್ನರ್ ಆಗ್ಬಿಟ್ರಕ್ಕ ಇವತ್ತು. ಏನ್ ರೆಡಿ ಆಗಿ ಬಂದ್ರಿ? ಏನ್ ಬಂತಕ್ಕ? ಅಲ್ಲ, 200 ರೂಪಾಯಿ ಜಾಸ್ತಿ ವ್ಯಾಲ್ಯೂ ಬೆಲೆ ಬಾಳ್ತೀನಿ ಅಕ್ಕ, ಏನ್ ಗೊತ್ತಾ, ಕೆಲವೊಬ್ಬರಿಗೆ ಜಾಸ್ತಿ ವ್ಯಾಲ್ಯೂ ಇರೋದ್ ಬೇಡ ಅಕ್ಕ. ಅಲ್ಲ, ನೋಟ್ ನೋಡಿ ಅಮರ್ತವಳೆ. ಅವ್ನ್ ನೋಟ್ ಅಲ್ಲ, ಅವ್ನ್ ಚಿಲ್ರೆ ಬಿಡು. 50 ರೂಪಾಯಿ. ಅಮ್ಮ, ಚಿಲ್ರೆಗಳೇ ಜಾಸ್ತಿ ಸೌಂಡ್ ಮಾಡೋದು. ಬಾಯಿ ಮುಚ್ಕೊಂಡಿರು. ಸೌಂಡ್ ಬಗ್ಗೆನೇ ಯೋಚನೆ ಮಾಡ್ತಾವಳೆ. ಸೂಪರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈಗ ಮುನ್ನ ಹುಂಡಿಯನ್ನ ಚೂಸ್ ಮಾಡಕ್ಕೆ ಬರ್ತಾ ಇರೋದು ಇಟ್ ಈಸ್ ಶಿಲ್ಪಾ. ಆರಾಮ್ಸೆ ಆಟ ಆಡಿ, ಹುಷಾರಾಗಿ ಆಟ ಆಡಿ. ಆಲ್ ದ ವೆರಿ ಬೆಸ್ಟ್. ಅಂಡ್ ನಿಮ್ಮ ಆಟ ಶುರುವಾಗ್ತಿದೆ ಈಗ. ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಅಲೆಗೆ ಬಿದ್ದಾಗ ನೀಯೇ. ದಿಲೀಪ್ ಕೈಯಿಂದ ಪಾಸ್ ಆಗುವಾಗ ಮ್ಯೂಸಿಕ್ ಸ್ಟಾಪ್ ಆಯ್ತು. ಅಂಚು, ಕಣ್ಣು ಕತ್ತಿಯ ಅಂಚು. ನೀವಿಬ್ರು ಫ್ರೆಂಡ್ಸು. ಹೌದು. ಅಕ್ಕಪಕ್ಕ ಆದ್ರೆ ಅವ್ನ್ ಏನು ಹೆಲ್ಪ್ ಮಾಡಲ್ಲ ಅಕ್ಕ. ವೇಸ್ಟ್ ಫ್ರೆಂಡ್ ಅವ್ರು. ಯಾರು? ಇವನು. ಯಾವ ತರ ಹೆಲ್ಪ್ ಮಾಡ್ಬೇಕು? ನನ್ಗೆ ಇವಾಗ ಫ್ರೆಂಡ್ಸ್ ಅಂದ್ರೆ ಏನು, ಲವ್ ಅಲ್ಲೆಲ್ಲ ಹೆಲ್ಪ್ ಮಾಡ್ಬೇಕು ತಾನೆ. ಒಂದ್ ನಿಮಿಷ ತಡಿ. ಸೋನಿಗೆ ಹೆಲ್ಪ್ ಮಾಡ್ತಾನೆ. ಒಂದ್ ನಿಮಿಷ ತಡಿ. ಒಂದ್ಸರಿ ಬಂದು ಹೇಳೋದ್ಲು ಏನಂದ್ರೆ, ಇನ್ ಮುಂದೆ ಈ ಲವ್ ಗಿವ್ ನನಗೇನು ಬೇಡ,
ನನಗೆಲ್ಲ ಅರ್ಥ ಆಯ್ತು, ಇದೆಲ್ಲ ಯಾವ್ದು ಶಾಶ್ವತ ಅಲ್ಲ, ನಾನು ಆರಾಮಾಗಿರ್ತೀನಿ ಅಂತ. ಹೇಳ್ತೀವಿ ಗುರು 100 ಸತಿ ಹಂಗ ಹೇಳ್ತೀವಿ. ಡಿಪ್ರೆಷನ್ ಇರ್ಬೇಕಾನೆ ಹಂಗೆ ಹೇಳೋದು ದಿಲೀಪ್. ಅವ್ನು ನಿಮ್ ತಮ್ಮ ಅಲ್ವಾ? ಯಾವ ತಮ್ಮ ಗುಂಬಿಡ್ತೀನಿ ಹಂಗೆ ತಮ್ಮಗೆ. ಅದೆಲ್ಲ ನಡೆಯಲ್ಲ, ನಾವು ತುಂಬಾ ನೋಡಿದ್ವಿ ಆತರ ಅಲ್ವಾ. ಸುಮ್ಮನೆ ಮಾಡ್ತಾ ಇದ್ದ ನೋಡು. ದಿಲೀಪ್ ಇವತ್ತೊಂದು ಪ್ರೀತಿಯಿಂದ ಒಂದ್ ಜವಾಬ್ದಾರಿನ ಕೊಡ್ತಾ ಇದ್ದೀನಿ ಆಯ್ತಾ. ಭಾವನ್ ಸ್ಥಾನದಲ್ಲಿ ನಿಂತ್ಕೊಂಡು ಪಾಪ ಅವ್ರ ಆಸೆ ಏನಿದೆ ಅದನ್ನ ನೆರವೇರಿಸುವಂತ ಪ್ರಯತ್ನ ಮಾಡಿ. ಫುಲ್ ಪ್ರಯತ್ನ ಮಾಡ್ತೀನಿ. ಓಕೆನಾ? ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈಗ ಹುಂಡಿಯನ್ನ ಸೆಲೆಕ್ಟ್ ಮಾಡಕ್ಕೆ ಬರ್ತಾ ಇರುವಂತ ಕುಕ್ ಚಂದನ, ಬನ್ನಿ. ಚಂದ್ರಣ್ಣ, ಹೇಳಿ ಮೇಡಮ್. 5 ಜನರಲ್ಲಿ ಯಾರು ಬೇಡ ನಿಮ್ಗೆ? ನನಗೆ 3 ಜನ ಬೇಡ. ಯಾರು? ತುಕಾಲಿ, ಪ್ರಶಾಂತ್, ಸೂರಜ್. ನೀ ಕೈ ತೋರ್ಸಿದ್ರೆ ಹೆಸರು ಹೇಳ್ಬಿಡ್ತದೆ, ಅಷ್ಟು ಗೊತ್ತಲ್ಲ. ಬೇಕು ಅಂತ ಹೇಳಿ ಅಲ್ಲ, ನಾನಾದ್ರೆ ಅವ್ರ ಕೈ ತೋರ್ಸಿದಕ್ಕೆ ಹೆಸರು ಹೇಳ್ದೆ, ಅವ್ರಿಗೆ ಹೆಸರು ಹೇಳಕ್ಕೂ ಮನ್ಸಿಲ್ಲ. ಆಟ ಶುರು ಮಾಡುವ? ರೆಡಿ. ಓಕೆ, ಮ್ಯೂಸಿಕ್. ಚಳಿ ಚಳಿ ತಬ್ಬಕೋ ಚಳು ಪಾಡು ಗಿಲಿ ಗಿಲಿ ಕರ್ದೋಣಿ ಸೈಡಲೆ ಗುಂಗುಂಗಿನಲಿ ಗರ್ಮಿಯ ದೆಯಲಿ ತಾನೆ ಚಪ್ಪಗಲಿ ಕಚ್ಕೋಬ ಗುಂಪಲಿ ಕತ್ಲಲ್ಲಿ ಕುತ್ಕೊಂಡು ಕಲಿಯೋ ಬಾಯ ಬಿಸಿಡಿ. ರಘು 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 ಇಟ್ಸ್ ರಘು. ಅಬ್ಜೆಕ್ಷನ್ ಯುವರ್ ಆನರ್. ಸೇಫ್ ಮಾಡ್ತಾ ಇದ್ರಿ ಶಿಲ್ಪನ್ನ. ಅವರೇ ಒಳ್ಳೆ ಸೇಫ್ ಅಲ್ಲಿ ಇದಾರೆ, ನಾವೇನ್ ಸೇಫ್ ಮಾಡಕ್ಕಾಯ್ತದ ಈಗ? ರಘು ಬಂದಿರೋದು ಉಂಡಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ಲಿ. ಅಯ್ಯೋ, ಏನ್ ದೊಡ್ಡದೇನ್ ದೊಡ್ಡ ಸಾಹಸ ಅಲ್ಲ. ಬರ್ಲಿ, ಏನ್ ಎದ್ರಕೊಂಡ್ಬಿಡ್ತೀವ? 13 ವಾರ ಆಗೈತೆ, ಒಂದೇ ಡಿಚ್ಚೆ ಮುಕ್ಕು ಡುಬುಕು. ಕಮಾನ್ ರಘು, ಇಷ್ಟೆಲ್ಲ ಆವಾಜ್ ಆಗ್ತಿದಾರಲ್ಲ, ಒಂದ್ ಕಾಲಿ ಬಂದ ಇವಾಗ ಅನಿಸ್ತಾ ಇದೆ ಅವ್ನು ಸಿಗ್ಲೇಬೇಕು ಅಂತ. ಅದು ಚಾಲೆಂಜ್ ಅಂತ. ಅದು ನಂಗೆ ಬೇಡ ಆಗಿತ್ತು ಆಕ್ಚುಲಿ ತುಕಾಲಿ, ಯಾಕಂದ್ರೆ ಅಡ್ವಾಂಟೇಜ್ ರೌಂಡ್ ಅಲ್ಲಂತೂ ಯಾವಾಗೂ ಕೊನೆಯಲ್ಲೇ ಇರ್ತಾನೆ. ಮೇಡಮ್, ಟರ್ನಾಂಡೋ ಮಾಡಕ್ ಬಂದಿಲ್ಲ ಅವ್ರಿಗೆ. ಟರ್ನಾಂಡೋ ದೋಸೆದು ಅದನ್ನ ಮಾಡಕ್ ಬರ್ತೆ, ನನಗ್ ಕೇಳ್ತವ್ರೆ ಟರ್ನಾಂಡೋ ಹೆಂಗ್ ಮಾಡೋದು ಅಂತ. ರೆಡಿ. ಓ ಬರಪ್ಪ. ನಿಮಗೆ ಖುಷಿ ಆಗೋ ತರನೇ ಕೊಟ್ಟರೆ, ಬಟ್ ಅವ್ರಿಗೆ ಖುಷಿ ಇಲ್ಲ ನೋಡಿ. ಖುಷಿ ಇದೆ ಅವ್ನಿಗೆ, ಖುಷಿ ಇದೆ ತಾನೆ. ಅಡಿಗೆ ಫುಲ್ ಬಿಸಿ ಇರತ್ತೆ ನಮ್ದು. ಓಕೆ, ಇಬ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಶಿಲ್ಪಾ, ನಿಮಗೆ ಇವ್ 4 ಜನದಲ್ಲಿ ಯಾರು ಬೇಕು? ಧನ್ರಾಜ್ ಅವ್ರು 3 ಸತಿ ಬಂದಿದ್ದಾರೆ ನಂಗೆ ಆಲ್ರೆಡಿ, ಆದ್ರೂ ಧನ್ರಾಜ್ ಇರಿ, ತುಕಾಲಿ ಇರಿ ಒಂದ್ ನಿಮಿಷ. ಕಾವ್ಯ, 4 ಜನರಲ್ಲಿ ಯಾರು ಬೇಕು? ಧನ್ರಾಜೇ ಬೇಕು. ಧನ್ರಾಜ್ ಬೇಕು. ಶರ್ಮಿತಾ ಅವ್ರೆ? ಧನ್ರಾಜೇ ಬೇಕು. ಹೋಗ್ತೀವಕ್ಕ, ನಮ್ಗೆ ಆಗಲ್ಲ ಅಕ್ಕ, ಸುಮ್ನೆ ತಮಾಷೆಗಂದೆ. ನಾನ್ ಲಕ್ಕಿ ಅನ್ಬೇಡಿ, ನಿಮ್ ಬಾಯಿಗೆ ಅಕ್ಕಿ ಕಾಳು ಹಾಕೋ ಜನ ಇದ್ದಾರೆ, ತುಂಬಾ ಜನ. ಈಗ ಹುಂಡಿಯನ್ನ ಚೂಸ್ ಮಾಡಕ್ಕೆ ಬರ್ತಾ ಇರೋದು ಶರ್ಮಿತಾ. ಶರ್ಮಿತಾ ಅವರೇ, 6ನೇದನ್ನ ತಗೊಂಡಿದ್ದೀರಾ, ಬಟ್ ಈ 4 ಜನಕ್ಕೆ ಬೇಕಾಗಿರೋದು ಧನು. ಆದ್ರೆ 4 ಜನರಲ್ಲಿ ಯಾರಿಗೆ ಉಂಡಿ ಹೋಗುತ್ತೋ, ಆ ಉಂಡಿಲಿ ಯಾವ ನೋಟ್ ಇರುತ್ತೋ ಯಾರಿಗೆ ಗೊತ್ತು. ಆಟ ಶುರು ಮಾಡುವ? ಓಕೆ, ಮ್ಯೂಸಿಕ್. ಡಿಸ್ಕೋ ಆಡಲಾಕ ಘಲ್ಲು ಘಲ್ಲು ಗೆಜ್ಜಿ ಕಟ್ಟಿ ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ನಾವು ವ್ಯಾಪಾರ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ, ನಿಮ್ಮ ಹೆಜ್ಜಿ ಸಪ್ಪಳ ಕೇಳಿ ಠಕ್ಕನ ಎದ್ದು ನಿಂತ್ಕೊಂಡ್ವಿ. ನಿಮಗ ಶೇಕು ಹ್ಯಾಂಡು ಕೊಡಬೇಕಂತ ಕೈಯ ತೊಳ್ಕೊಂಡ್ವಿ. ಬಸಣ್ಣಿ
ಬಜಾರು ನಮ್ದ ಇವತ್ತು ಬಸಣ್ಣಿ ಏ ಕಾವ್ಯ ಬಜಾರು ನಮ್ದೇ ಇವತ್ತು ಕಾವ್ಯ ಬಾ. ಒಂದು ಡಿಸ್ಕ್ಲೈಮರ್ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನನ್ಗೆ ಏನಾದ್ರು ಸೂರಜ್ ಬಂದ್ರೆ ನಾನೇ ವಾಕೌಟ್. ಈಗ ನಿಮ್ ಕೈಯಲ್ಲಿರೋ ಹುಂಡಿಯಲ್ಲಿ ಸೂರಜ್ ಇರಬಾರ್ದು ಅಷ್ಟೇ ತಾನೆ. ನನ್ಗೆ ಯಾಕೋ ತುಂಬಾ ಜಾಸ್ತಿ ಪ್ರಶಾಂತ್ ಇರ್ತಾನೆ ಅಂತ ಅನಿಸ್ತಾ ಇದೆ. ನನಗೂ ಹಂಗೆ ಅನ್ಸುತ್ತೆ, ನಿನ್ ಮನ್ಸಲ್ಲ ಹಂಗ್ ಇರ್ತೀನಿ ಅಂತ. ನಾನು ನಿಮಗೆ ಅದೇ ವಿಶ್ ಮಾಡ್ತೀನಿ. ಹೊಡಿ, 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 ನಾನೇ ಹೊಡಿ. 20 ರೂಪಾಯಿ 20 ರೂಪಾಯಿ 20 20 20 ಹೌದು ನಾನೇ. ಕಾವ್ಯ, ಆ 3 ಡೇಂಜರ್ ಝೋನ್ ಸಿಗದೆ ಒಂದು ಸೇಫ್ ಝೋನ್ ಸಿಕ್ಕಿರೋದು ಎಷ್ಟು ಖುಷಿ ಆಗ್ತಿದೆ. ಹೇಳೋದಕ್ಕೆ ಆಗ್ತಾ ಇಲ್ಲ. ನಾನು ಅನ್ಕೊಳ್ತಾ ಇದ್ದೆ ಇಲ್ಲ ಬಂದಾಗೇನೆ ಇವ್ರು ಜನ ಬಿಟ್ಟು ಇನ್ಯಾರು ಬಂದ್ರು ಪರವಾಗಿಲ್ಲ ಅನ್ನೋ ತರ. ಆಮೇಲೆ ಧನು ನನ್ಗೆ ಯಾವತ್ತೂ ಸಿಕ್ಕಿಲ್ಲ. ಫಸ್ಟ್ ಟೈಮ್ ಧನು ಪಾರ್ಟ್ನರ್ ಆಗಿ ಸಿಕ್ಕಿರೋದು. ಇರೋದ್ರಲ್ಲೇ ಕಂಪೇರ್ ಮಾಡಿದ್ರೆ ಅವ್ರ 3 ಜನಕ್ಕೆ ಸ್ವಲ್ಪ ಸಾಫ್ಟ್ ಅನ್ಸ್ತಾರೆ. ಕಾವ್ಯ ಹಾಗೂ ಧನು ಆಲ್ ದಿ ವೆರಿ ಬೆಸ್ಟ್. ಚಂದ್ರಣ್ಣ ಹೇಳಿ ಮೇಡಮ್. ಹೆಸರು ಹೇಳಕ್ ಇಷ್ಟಪಡ್ಲಿಲ್ಲ, ಅವರೇ ಉಳ್ಕೊಂಡ್ಬಿಟ್ರು. ಅವರೇ ಸಿಕ್ಬಿಡ್ತಾರಲ್ಲ ಚಂದ್ರಣ್ಣ. ಯಾರು ಇನ್ನೇನ್ ಮಾಡಕ್ಕಾಗತ್ತೆ ನಮ್ಮ ಮನೆ ಬರ ಅಂತೀರಾ ಅಷ್ಟೇ. ತಗೊಳ್ಳಿ ತಗೊಳ್ಳಿ, ಸೂರಜ್ ಇರ್ಲಿ, ಸ್ವಲ್ಪ ಸೂರಜ್ ಇರ್ಲಿ. ಬನ್ನಿ ಚಂದ್ರಣ್ಣ ನೀವು. ಚಂದ್ರಣ್ಣ ಅವರು ಉಂಡಿಯನ್ನ ತಗೊಂಡ್ ಬಂದಿದ್ದಾರೆ. ಈಗ ಆಟನ ಶುರು ಮಾಡುವಂತ ಸಮಯ. ಮ್ಯೂಸಿಕ್. ಚಲ ಚಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ. ಮೂರ್ ಜನಲ್ಲಿ ಎಲ್ಲರೂ ಬಂದಿದಾರ ನಿಮ್ಗೆ? ಪೇರ್ ಆಗಿದಾರಾ? ಎಲ್ಲ ಬಂದಿದ್ದಾರೆ ಮ್ಯಾಮ್. ಯಾರ್ ಬೆಸ್ಟ್ ಯಾರ್ ವರ್ಸ್ಟ್? ಬೆಸ್ಟ್ ಹೌದು ಸೂರಜ್. ವರ್ಸ್ಟ್ ಇಬ್ರು ಅಷ್ಟೇ ಮ್ಯಾಮ್. ಸಬಾಷ್, ಬೇರಾದಾಗ ನಾನೇ ಬೆಸ್ಟ್ ಒಂದು ಎಮ್ಮ. ಅಲ್ಲ, ಥ್ಯಾಂಕ್ಸ್ ಕಣಮ್ಮ. ಸೈಲೆಂಟ್ ಆಗಿರೋ ನಿನ್ನ ಓಪನ್ ಅಪ್ ಮಾಡಿ ಕುಕ್ ಅಪ್ ಚೆಕ್ ಕೊಡ್ಸಿದ್ವಲ್ಲ, ಅದು ನಮ್ಗೆ ಬೇಡ ಅಲ್ಲ. ಓಕೆ, ಬಾಯಲ್ಲಿ ತಿಂದಿದ್ನ ಪ್ಲೇಟ್ ಹಾಕ್ತಾನೆ ಅವನು ಬೆಸ್ಟ್. ನಾವು ಸ್ಯಾನಿಟೈಸರ್ ಹಾಕೊಂಡ್ ವಾಶ್ ಮಾಡಿ ಅಡಿಗೆ ಮಾಡ್ಕೊಡ್ತೀವಿ, ನಾವು ವರ್ಸ್ಟ್. ಶಬಾಷ್ ಶಬಾಷ್ ಕಣ. ಏನಂದ್ರೆ ಇಷ್ಟು ಆಲ್ರೆಡಿ ಶರ್ಮಿತನ್ ಬೈತಿದ್ದಾರೆ. ನಿಮ್ಮಿಬ್ರಲ್ಲೇ ಒಬ್ರು ಅವ್ರಿಗೆ ಬಂದ್ರೆ ನಾನ್ ಬಿಡ್ತೀನಿ ಅಷ್ಟೇ. ಏನೇನು ಅಶೋ ಬಿಡ್ತೀಯಾ? ಅಲ್ಲ ಅಕ್ಕ, ನನಗೆ ಬೈದವಳಲ್ಲ ಶರ್ಮಿ, ನನಗ್ ಬಂದ್ರೆ ಡೈರೆಕ್ಟ್ ಹೋಮ್, ಡೈರೆಕ್ಟ್ ಹೋಮ್. ಜಡ್ಜಸ್, ಇವ್ರಿಬ್ರಲ್ಲಿ ಯಾರಾದ್ರೂ ಅವ್ರಿಗೆ ಪಾರ್ಟ್ನರ್ ಆದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ಇಬ್ರಲ್ಲಿ ಒಬ್ರು ವಾಕೌಟ್ ಡೆಫಿನೆಟ್ಲಿ ಮಾಡ್ತಾರೆ. ಡೆಫಿನೆಟ್ಲಿ ಕೊಡ್ತಾರೆ ಮ್ಯಾಮ್, ಕೊಡ್ತಾರೆ ಡೆಫಿನೆಟ್ಲಿ. ಸರ್ ಶರ್ಮಿತ್ ಅವ್ರೆ, ನಾನು ಇದನ್ನ ಇಲ್ಲೇ ನಿಂತು ವಿಟ್ನೆಸ್ ಮಾಡ್ಬೇಕು, ಹೊಡಿರಿ. ಮಂತ್ರಾಲಯ ಮನಸೇ ದೇವಾಲಯ, ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ನಮ್ ಶೋ ಅಲ್ಲಿದ್ದ ಕಸ ಹೋಯ್ತು, ಕಸ ಶುದ್ಧ ಕಸ ಹೋಯ್ತು. ಅಯ್ಯೋ ಅದ್ರಲ್ಲ ಏನಿಲ್ಲ ಮ್ಯಾಮ್. ಆಕ್ಚುಲಿ ನಾನು ಒಳ್ಳೇದೇ ಹೇಳಕ್ ಬಂದಿಲ್ಲ. ಒಳ್ಳೆ ಹುಡುಗಿ ಬಗ್ಗೆ ಮಾತಾಡ್ತೀನಿ, ನಾಚಿಕೆ ಆಗಲ್ವ ನಿನ್ಗೆ? ನಾನು ನಮ್ ಕಡೆ ಹೆಣ್ಮಕ್ಳು ಪೂಜೆ ಮಾಡ್ತೀವಿ ಕಣ, ದೇವತೆ ಕಣ ಈ ಹುಡುಗಿ. ಸುಳ್ಳು ಹೇಳ್ಬೇಡ ನೀನು, ಬರೀ ಸುಳ್ಳು ಹೇಳ್ತಾನೆ. ಫಾರ್ ದ ಫಸ್ಟ್ ಟೈಮ್ ನಾನು ಪ್ರಶಾಂತ್ ಪರವಾಗಿ ಮಾತಾಡ್ಬೇಕು ಅನ್ಸ್ತಾ ಇದೆ. ಪ್ರಶಾಂತ್, ನೀನು ವಾಕ್ಔಟ್ ಮಾಡ್ಬೇಡ, ಅವ್ರನ್ನ ಗೆಲ್ಸಿ ರ್ಯಾಂಪ್ ವಾಕ್ ಮಾಡು. ಈ ಸತಿ ಕುಕ್ ಆಫ್ ದ ವೀಕ್ ಇವಳೆ ಶರ್ಮಿ. ನಿಜವಾಗ್ಲೂ ಒಳ್ಳೆ ಕುಕ್ ಮಾಡ್ತಾರೆ, ಆಕ್ಚುಲಿ ಚೆನ್ನಾಗ್ ಮಾಡ್ತಾರೆ. ಶರ್ಮಿತಾ ಬಿಡಬೇಡಿ. ಇಲ್ಲ ಮ್ಯಾಮ್, ಫಸ್ಟ್ ಟೈಮ್ ನೀವು ಕ್ವಾಟ್ಲೆ ಆಗ್ಬೇಕು, ಕುಕ್ ಅಲ್ಲ. ನನ್ಗೋಸ್ಕರ ಇದು. ಶೋರ್ ಶರ್ಮಿತಾ ಅವರೇ, ಆಲ್ ದಿ ಬೆಸ್ಟ್. ಚಲ ಚಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಅಣ್ಣ, ನೀವು ಹೆಸರು ಹೇಳಕ್ಕೂ ಇಷ್ಟ ಪಡ್ಲಿಲ್ಲ ಅಣ್ಣ ಅಂದ್ರು ಅಣ್ಣ. ಇವಾಗ ಚಾಯ್ಸ್ ಇಲ್ಲ, ಇಬ್ರಲ್ಲಿ ಒಬ್ರು ಯಾರನ್ನ ಚೂಸ್ ಮಾಡ್ತೀರಣ್ಣ? ಸೂರಜ್ ಬರ್ಲಿ. ಅವರು ನಾನು ಸೆಲೆಕ್ಟ್ ಮಾಡಿಲ್ಲ, ಅಪ್ಪಿ ತಪ್ಪಿ ಗ್ರಾಚಾರ ಕೆಟ್ಟನು. ನಾನ್ ಸಿಕ್ಕುದು ನಮ್ ತಾಯಣೆ ಅವ್ರ ಜೊತೆ ಇರೋದು. ಏನಾಗ್ಬಿಡ್ತಾವ ನೋಡೋಣ. ಅಲ್ಲ ನೋಡಿ, ಇಲ್ಲ ಹೋಗೋಣ. 2 ತಗೊಳ್ಳಿ. ಎಕ್ಸ್ಚೇಂಜ್ ಮಾಡಕ್ ಶುರು ಮಾಡ್ತೀರಾ? ಬರ್ಲಿ ಮ್ಯೂಸಿಕ್.
ಇಬ್ರು ಅವ್ರವ್ರ ಕೈಯಲ್ಲೇ. ಶಿಲ್ಪು 10 ರೂಪಾಯಿಗೆ ಆಸೆ ಪಡು. 20 ಜಾಸ್ತಿ ಇದೆ ನೋಡು. ಬೇಡ. ಹೊಡಿ. ಓ ಹೊಡೆದಿಲ್ಲ. ಹಂಗಾರೆ ತುಕಾಲಿನೇ ಹೊಡೆದೇ ಇಲ್ಲ. ದೇವ್ರೆ ಹೇಳಿ. 10 ರೂಪಾಯಿ ಕೊಟ್ಟು ಒಳ್ಳೇದ್ ಮಾಡಿದೆ. ಹೌದಾ? 20 ರೂಪಾಯಿ ಕೊಟ್ಟಿದ್ರಿ ಈ ಕಡೆಗೆ ಹೋಗ್ಬೇಕಾಗಿತ್ತು. ಸದ್ಯ ಶಿಲ್ಪ ಇವತ್ ನಿನ್ನ ಟಾಪ್. ಇನ್ನೇನು ಹೊಡಿಯ ಚಂದ್ರಣ್ಣ, ಅಷ್ಟೇ ಕರ್ಕೊಂಡು ಹೋಗೋದು. ಅಷ್ಟೇಣ. ನೀಟಾಗಿ ಅಡಿಗೆ ಮಾಡಿಸಿ ಚಂದ್ರಣ್ಣ. ಇಲ್ಲ ಕೈಗೆಲ್ಲ ತೊಳೆದೆಲ್ಲ ಹಾಕ್ಸಿ ಹಾ ನೀಟಾಗಿ ಕೆಲಸ ಮಾಡಿಸ್ತೀವಿ. ಓಕೆ ಚಂದ್ರಣ್ಣ, ಆಲ್ ದಿ ವೆರಿ ಬೆಸ್ಟ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬುವ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8803000200ಗೆ ಸಂಪರ್ಕಿಸಿ. ಓಕೆ, ಎಲ್ರು ರೆಡಿ ಆಗಿ ಈ ವಾರದ ಅಡ್ವಾಂಟೇಜ್ ಟಾಸ್ಕ್ ಏನು ಅಂತ ನೋಡುವಂತ ಸಮಯ. ಪ್ರಾಪರ್ಟಿ ಪ್ಲೀಸ್. ಓಕೆ, ಈ ವಾರದ ಅಡ್ವಾಂಟೇಜ್ ಟಾಸ್ಕ್ ಗೆ ಪ್ರಾಪರ್ಟಿ ಏನ್ ಬೇಕದು ಬಂದಾಗಿದೆ. ಏನು ಅಂತ ನೋಡುವ. ನೋಡಿ 3, 2, 1. ಅದು ಒಳಗಿರೋದ್ರಿಂದ ಕಾಣ್ತಾ ಇಲ್ಲ. ಸೊ ಈ ವಾರದ ಅಡ್ವಾಂಟೇಜ್ ಟಾಸ್ಕ್ ಏನಾಗಿರುತ್ತೆ ಅಂತ ಅಂದ್ರೆ, ನಾವ್ ನಿಮಗೆ ಬೇಬಿ ಪೊಟೇಟೋನ ಕೊಡ್ತೀವಿ. ಈ ಪೊಟೇಟೋಗಳನ್ನ ನೀವ್ ಇಟ್ಕೊಂಡು ಈ ತರ ಪೊಟೇಟೋ ಟ್ವಿಸ್ಟರ್ಸ್ ಗಳನ್ನ ಮಾಡ್ಬೇಕಾಗತ್ತೆ. ಪೊಟೇಟೋ ಟ್ವಿಸ್ಟರ್ಸ್. ನೀವ್ ಮಾಡುವಂತ ಟ್ವಿಸ್ಟರ್ಗಳು ಮಿನಿಮಮ್ 7 ರಿಂಗ್ಗಳಾದ್ರೂ ಬೇಕಾಗತ್ತೆ. 7 ಲೇಯರ್ಸ್ ಇರಬೇಕಾಗತ್ತೆ. ನಾವ್ ನಿಮ್ಗೆ ಕೊಡ್ತಾ ಇರೋದು 20 ಮಿನಿಟ್ಸ್. ಫಸ್ಟ್ 10 ಮಿನಿಟ್ಸ್ ಕ್ವಾಟ್ಲೆಗಳು ಮಾಡ್ತೀರಾ ಅಂಡ್ ನೆಕ್ಸ್ಟ್ 10 ಮಿನಿಟ್ಸ್ ಕುಕ್ಕುಗಳು ಮಾಡ್ತಾರೆ. ಸೊ ಯಾರು ಜಾಸ್ತಿ ಮಾಡ್ತಾರೆ ಅವರು ಅಡ್ವಾಂಟೇಜ್ ಟಾಸ್ಕ್ ನ ಮೊದಲನೇ ಹಂತವನ್ನ ಗೆಲ್ತಾರೆ. ಅಂಡ್ ಅದರಲ್ಲಿ ಬರುವಂತ ಟಾಪ್ 4 ಏನಿರ್ತಾರೆ ಅವರು ಸೆಕೆಂಡ್ ಲೆವೆಲ್ ಆಫ್ ಅಡ್ವಾಂಟೇಜ್ ಟಾಸ್ಕ್ ಗೆ ಮುಂದೆ ಹೋಗ್ತಾರೆ. ಸೊ ನಿಮ್ಮ ಅಡ್ವಾಂಟೇಜ್ ನ ಸಮಯ ಶುರು ಆಗ್ತಾ ಇದೆ. ಇನ್ 3, 2, 1. ಹಾಕಿ ಬಿಡುದಾ? ಹಾಕಿ ಬಿಡುದಾ? ಹಾಕ್ತಿಲ್ಲ, ನಿನ್ ಹಾಕ್ಲಾ ನಾನು? ಇದು ಎಣ್ಣೆ, ನೀನ್ ಬೆಣ್ಣೆ. ಥ್ಯಾಂಕ್ಸ್ ಪ್ರಶಾಂತ. ಇದು ಚಿಕ್ಕ ಪೊಟ್ಯಾಟೊ, ಇದು ದೊಡ್ಡ ಪೊಟ್ಯಾಟೊ. ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟೆ. ನೀನ್ ಹಂಗ ಆಗ್ತಿದ್ರೆ ಇಡೀ ದಿನ ಆಗ್ತಾ ಕೂರ್ತೀಯ ನೀನು. ಸ್ವಲ್ಪ ಅದು ಓಪನ್ ಮಾಡ್ಬಿಟ್ಟಾಕೋ. ಹಂಗೆಲ್ಲ ಮಾಡಂಗಿಲ್ಲ ಪ್ರಶಾಂತ. ಎಲ್ಲಿ ಕಲ್ತಿದೆ ಇದು? ಚಂದನ್, ಶಬಾಷ್. ಪ್ರೌಡ್ ಆಫ್ ಯು ಮೈ ಗರ್ಲ್, ಪ್ರೌಡ್ ಆಫ್ ಯು. ಹಿಂಗ್ ಮಾಡ್ಬಾರ್ದು ನೀನು. ಓ ಹಿಂಗೆ ಪ್ರೌಡ್ ಆಫ್ ಯು ಮೈ ಗರ್ಲ್, ಪ್ರೌಡ್ ಆಫ್ ಯು ಅನ್ಬೇಕಾ? ಹಂಗ ಹೇಳ್ಬೇಕು. ಹಂಗಂದ್ರೆ ನೀನ್ ಕಿತ್ತಾಗ್ತಾ ಇದೆಯಾ ನೋಡು. ಎಲ್ಲಿ ನೋಡು, ನೀನ್ ಡಿಸ್ಟ್ರಾಕ್ಟ್ ಆಗ್ತೀಯ ಹಂಗೆಲ್ಲ ಮಾಡಿದ್ರೆ. ಬೇಗ ಈಗ ಫುಲ್ ಕಟ್ ನೋಡಿ, ಈಗ ರೆಡಿ ಆಗ್ತಾ ಇದೀನಿ. ಈ ವಾರ ಟಾಸ್ಕ್ ಅಲ್ಲಿ ನಾನೇ ವಿನ್ ಆಗೋದು. ಇದನ್ನೇ ಏನಂತ ರಿಂಗ್ ಆಲೂಗೆಡ್ಡೆ ಅಂತಾರೆ ನೋಡಿ. ವಿನ್ ಆಗಿಲ್ಲ ಅಂದ್ರೆ ತುಕಾಲಿ ಶೋ ಬಿಟ್ಟು ಹೋಗ್ತಾರಂತೆ. ನಿಧಾನಕ್ಕೆ ಕೊಟ್ಟು ತಗೋತೀನಿ ಮನೆ ಆಯಿಲ್. ಅಣ್ಣ ಇದ್ರಲ್ಲಿ ಹಾಕ್ಬಿಡೋಣ. ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ತಾ ಇರೋದೆ ಬಿಡ್ತಾ ಇರೋದೆ. ಬೆಳಿಗ್ಗೆ ಎಣ್ಣೆ. ಹೌದು, ಅಡಿಗೆ ಎಣ್ಣೆಯನ್ನು ಬಿಡಿ. ಫಾರ್ಚುನರ್ ಆಯಿಲ್, ಫಾರ್ಚುನರ್ ಆಯಿಲ್. ಫಾರ್ಚೂನ್ ಹಾಕೊಳ್ಬೇಕು. ಒಳ್ಳೆ ಅಡಿಗೆ ಮಾಡ್ಕೋಬೇಕು. ತುಂಬಾ ಗಮನ ಕೊಟ್ಟು ಕ್ವಾಟ್ಲೇಸ್ ಕೇಳಿಸ್ಕೊಳ್ಳಿ. ಈ ಒಂದು ರೌಂಡ್ ಅಲ್ಲಿ ನೀವ್ ಎಲ್ರು ಎಷ್ಟು ನಿಮ್ಮ ಕುಕ್ಕುಗಳಿಗೆ ಸಪೋರ್ಟ್ ಮಾಡಿ ಟಾಸ್ಕ್ ನ ಗೆಲ್ಲೋ ಹಾಗೆ ಮಾಡ್ತಿರಲ್ಲ, ಗೆದ್ದು 4 ಟೀಮ್ ಯಾರು ನೆಕ್ಸ್ಟ್ ರೌಂಡ್ ಹೋಗ್ತಾರಲ್ಲ, ಬರ್ತಾ ಇರೋರು ಫಾರಿನ್ ಬೇಬ್ಸ್.
ಟಾಪ್ 4 ಅಲ್ಲಿ ಬಂದ್ರೆ ಹ್ಯಾಪಿ ಕುಕ್ಕಿಂಗು. ಇಲ್ಲ ಕೇಳು ಫಾರಿನ್ ಹೆಣ್ಮಕ್ಳಿಗೋಸ್ಕರ ನೋಡಿದ ಮುಖಗಳನ್ನ ನೋಡಿ ಬೇಜಾರಾಗಿದೆ. ಫಾರಿನ್ ಹೆಣ್ಮಕ್ಳಿಗೋಸ್ಕರ ನಾನು ಮಾಡ್ತೀನಿ, ಗೆಲ್ಸ್ತೀನಿ. ಗೊತ್ತಿಲ್ಲ ತುಕಾಲಿ ಗೆಲ್ಲ ಸಾಧ್ಯನೇ ಇಲ್ಲ ಸರ್. ನೀವೇ ನಾನು ಸೋಲ್ಸ್ಬಿಡ್ತೀರಾ ಸರ್? ಅಲ್ಲ, ನೀನ್ ಏನೇ ಮಾಡೋ ನೀನ್ ಗೆಲ್ಲಕ್ ಸಾಧ್ಯ ಇಲ್ಲ. ಇಲ್ಲ ಸರ್, ಗೆಲ್ತಾ ಇದೀನಿ. ಸೋಲಲ್ಲೇ ಗೆಲ್ತೀಯ ನೀನು. ಬೇಡ ಯಾಕೆ ಬೇಡ ಸರ್? ಶಿಲ್ಪ ಕೋಆಪರೇಟ್ ಮಾಡ್ತಾ ಇಲ್ಲ. ನನಗ್ ಬೇಡ, ನಾನ್ ಗೆಲ್ಲಲ್ಲ. ನನಗ್ ಫಾರಿನ್ ಬೇಬ್ಸೇ ಬೇಡ. ಓಪನ್ ಮಾಡ ಸೂರಜ್ ಇಲ್ಲಿ ನೋಡಿಲ್ಲ, ಹಿಂಗೆ 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 ಹೊಡಿತೀನಿ ನಿನ್ ತಲೆನ. ಹೊಡಿಲ್ಲ ಹಂಗೆ. ಬೇಡ ಒಂದ್ ಮಾಡು, ಬಾಯಿ ಮುಚ್ಕೊಂಡು. ಸರ್ ಏನ್ ಸರ್ ಆಲ್ಗಡ್ಡೆ ಎಲ್ಲ ಜಚ್ತಾವ್ರಿ. ಮಾಡು. ಇದು ಒಳಕ್ಕಿನ ಹೋಯ್ತಿಲ್ಲ, ನಾ ಏನ್ ಮಾಡೋಣ? ಎಣ್ಣೆ ಹಾಕಲ್ವಾ? ಎಣ್ಣೆ ಹಿಂಗ ಹಾಕ್ಲಾ? ಮತ್ತೆ ಸ್ವಲ್ಪ ಕ್ರೀಮಲ್ಲಿ ಹಚ್ಚಿ ಬಂತು ರೀ, ಬಂತು. ನಾನೇ ಮಾಡಿದ್ದು. ಅದೆಷ್ಟು ಖುಷಿಗೆ ನಾನು ಆ ಪೊಟೆಟೋನ ಎತ್ತಿ ತೋರಿಸಿದೆ, ಇಡೀ ಟೇಬಲ್ನವ್ರೆಲ್ಲ ಓಡ್ಕೊಂಡು ಬಂದ್ರು. ನನಗೆ ನಾನಾ ಇದು ನಾನಾ ಅನ್ನೋ ಥರ ನಾನು ಫಾರಿನ್ ಬೇಬಿ ಅಂತ ಕಟ್ ಮಾಡಿ ನೋಡಿ ಹೆಂಗೆ ಜಾರ್ತಿದೆ. ಅಲ್ಲಿ ಮೇಲೆ ಕಟ್ಟಾಗಿದೆ. 7 ಲೇಯರ್ ಇರ್ಬೇಕು. ಸೊ ಇಲ್ಲಿ ಅಲ್ಲೋ 7 ಲೇಯರ್ ಬೇಕು. ಇದು 1, ಇದು 2, 3, 4. ಇದು ಒಂದಾ? ಓಕೆ, ಒಂದು. ಇದು ನಿಂಗೆ ತೋರಿಸ್ದೆ ಅವ್ರಿಗೆ. 1, 2, 3, 4, 5, 6, 7. ನಡೀರಿ, ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ. ನೋಡ ಅಷ್ಟೇ ಗೊತ್ತಾಯ್ತು. ಪ್ರಶಾಂತ, ನೀನು ಒಂಥರ ಬ್ರಿಲಿಯಂಟ್ ಸ್ಟೂಡೆಂಟ್, ನೀನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ತರ. ಇಷ್ಟೆಲ್ಲ ಓವರ್ ಮಾಡಿದ್ರೆ ಮಾಡಲ್ಲ. ನಾನು ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ಲ, ಕಿತ್ತೌಟ್ ಸ್ಟೂಡೆಂಟ್. ಬಂದ್ಬಿಡ್ತು. ಬರ್ತಾ ಇದೆ. ನಾವು ಟಾಪ್ 4 ಹೋಗಿ ಹೋಯ್ತೀವಿ. ಬರ್ತಾ ಇದೆ. ಹೋಗ್ಬಿಟ್ ಬಾ. 7 ಲೇಯರ್ ಆಯ್ತು ಕಣೆ, ಎಷ್ಟೇ ಲೇಯರ್ ಮಾಡ್ತೇವೆ ಸಾಕು. ಬಾ ಚುಚ್ಚಿವಾಗ ತಗೋ, ಚುಚ್ಚು. ಅಂದ್ರೆ ನೀನ್ ಯಾಕೋ ಇಷ್ಟು ನಿಯತ್ತಾಗಿ ಮಾಡ್ತೀಯ? ನೀನೇ ಚುಚ್ಚಬಹುದು. ನಾನ್ ಚುಚ್ಚಿ ಬೈತಾರೆ ಕಡೆ. ಆ ರಘು ಎಷ್ಟು ಮೋಸ ಮಾಡ್ತಾನೆ ಗೊತ್ತಾ? ನಾವು ಫಾರಿನ್ ಹುಡುಗಿರು ಬರ್ತಾರೆ, ನಾವೇ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಅವಾಗ ಅದೇನೋ ಒಂದು ಪವರ್ ಎನರ್ಜಿ ಅಂತ ಹೇಳಿ ಒಳಗೆ ಪಾಸ್ ಆದಂಗೆ ಆಯ್ತು. ಫಾರಿನ್ ಲೇಡಿ ನೋಡಕ್ ಬಂದೆ ಅಷ್ಟೇ. ಅದನ್ನು ನಾನೇನು ಮಹಾಮ್ಲೆಸ್ ನಾನು. ಅವ್ನು ಹಂಗೆ ಕೈ ಎಲ್ಲ ಮಾಡ್ತಿದ್ದಾನೆ. ಫಾರಿನ್ ಲೇಡಿ ಹೇಳು. ಫಾರಿನ್ ಲೇಡಿ ಯಾಮರ್ಸ್ಬಿಟ್ಟೆ, ಕೈಯೆಲ್ಲ ಮಾಡ್ತಿದ್ದಾನೆ. ಚೋಕು 7 ಲೇಯರ್ ಎಲ್ಲ ಮಾಡಕ್ಕಾಗಲ್ಲ. ಒಂದ್ 3ಕ್ಕೆ ನಿಲ್ಸಕ್ ಹೇಳಿ. 7 ತುಂಬಾ ದೊಡ್ಡದಾಯ್ತು. ಸುಮ್ಮನೆ ಇಷ್ಟ ಬಂದಂಗೆ 7, 8 ಅಂತಾರೆ. ನಮಗೆ ಮಾಡೋರಿಗೆ ಗೊತ್ತು ಕಷ್ಟ. ಒಂದ್ 3 ಮಡ್ಗಕ್ ಹೇಳಿ. ನಮ್ದು ಅಲ್ಲಿ ಹೇಳ್ಕೊಟ್ ಬಂದ. ಅವ್ನಿಗೆ ಎಲ್ಲಿ ಕಣ ಪಾಪ, ಇವತ್ತು ಎಲ್ಲರ ಮುಂದೆ ಹೇಳಿದ್ದಾನೆ ನಾನು ಅಕ್ಕ ಅನ್ನಲ್ಲ ಅಂತ. ಈ ನನ್ನ ಮಕ್ಕಳೆಲ್ಲ ನನ್ನ ರೇಗಿಸ್ತಾ ಇದ್ರೆ ನನ್ನ ಪರವಾಗಿ ನಿಂತಿದ್ದಾನೆ ಕಣ ಅವನು. ಇವತ್ತು ಲವಿಚಿನ ನನಗೆ ಕ್ವಾಟ್ಲೆ ಕೊಡಿ ಅಂದೆ, ಬೇರೆಯವ್ರ ಸಪೋರ್ಟರ್ ಕೊಡಿ ಅಂತ ಹೇಳಿಲ್ಲ. ಬರೀ ಸಪೋರ್ಟರ್ ಆಗೋಯ್ತು ನಾನು ಕೊಟ್ಟಿರೋದೆಲ್ಲ. ತೋರ್ಸೋ ಜಾರ್ಸಿ. ನೀನ್ ಹೋಗಮ್ಮ. ಜಾರ್ಸೋದು ಅಂದ್ರೆ ಹಂಗಲ್ಲ, ಹಿಂಗೆ ಎಳೆದು ಹಿಂಗ್ ಮಾಡ್ಬೇಕು. ಇದು ಜಾರ್ಸೋದು ನೋಡು ಹಿಂಗೆ, ಇದೇನು ಚೆನ್ನಾಗಿ ಮಾಡಿರೋದು ಹಾಳು ಮಾಡ್ಬಿಟ್ಟಲು. ಜಾರ್ಸಿದ್ದು ಸಿದೋಗ್ತಾ ಇದೆ ನಿನ್ ಪೊಟೆಟೋ. ನನ್ ಪೊಟೆಟೋ ಅಲ್ಲ ರೀ. ಏನೋ ಮಾಡಿದ್ಯಾ? ನೀಟಾಗಿ ಮಾಡಿದ್ಯಂತೆ. ಯಾರು ಹೇಳಿದ್ದೆ? ನ್ಯೂಸ್ ಬಂತ ಅಲ್ಲೋರಿಗೆ.
ಏನ್ ಶಿಲ್ಪು ಇದು 7 ಲೇಯರ್ ನೀವ್ 7 ಅಂದ್ರೆ 7 ಮಾಡಿದೀವಿ ನೋಡಕ್ಕ 1 2 3 ಪ್ಲೀಸ್ ತುಕಾಲಿ ಚುಚ್ಚು ಸಾಯಿಸ್ಬಿಡ್ತೀನಿ ನಾನು ಯಾವಾಗ್ಲೂ ಹಿಂಗೆ ತರ್ತಾರೆ ಇದು ಏನು ತುಂಬಾ ಗಲೀಜಾಗಿದೆ ಇದು ಮಧ್ಯ ಬರ್ಬೇಕು ಮಧ್ಯೆ ಹೆಂಗ್ ನೋಡ್ಕೊಂಡು ಹಾಕ್ಲಿ ಹಿಂಗೆ ನೋಡಿ ಇಲ್ಲಿಗೆ ಬರ್ಬೇಕು ಇಲ್ಲೆಲ್ಲ ಬೇರೆ ಕಡೆ ಬಂದ್ರೆ ನಿನ್ ತಲೆಗೆ ಹಾಕ್ತೀನಿ ಇದನ್ನ ಅಲ್ಲೇ ಬರ್ಬೇಕಂತ ಹೆಂಗ್ ಗೊತ್ತಾಗತ್ತಣ ನಾನ್ ನೋಡಿ ಹಾಕಿ ತೋರಿಸ್ತೀನಿ ಕಟ್ಟ ಬರ್ಬೇಕು ಸೂರಜ್ ಹಾಕೋ ನನ್ಗೊಂದು ಜಾಮೀನ್ ರೆಡಿ ಹಾಕೋ ಬೇಗ ಅಣ್ಣ ಕರೆಕ್ಟ್ ಬಂತು ತಾನೆ ಮುಳ್ಕಂಡೆ ಮಗದೆ ನೋಡು ಕರೆಕ್ಟ್ ಇದು ಹಾಕೋ ಮಾಡು ನಾನು ಇಲ್ಲಡಿ ಯಾರ್ದು ಎಲ್ರು ಕೇಳ್ತಾರ ಯಾರ್ದದು ತೂಕಾಲಿದು ನಿನ್ ಟ್ಯಾಲೆಂಟ್ ನ ಸರಿಯಾಗಿ ನೀನು ಬೆಳಕಿಗೆ ತಂದಿಲ್ಲ ಅಂದ್ರೆ ನಾವು ಬೆಳಕಿಗೆ ಬಂದಿಲ್ಲ ಕತ್ತಲಿರೋ ಕರಿ ನನ್ ಮಕ್ಕಳು ಅಂತ ಹಂಗ ಏನು ಹೇಳಲಿಲ್ಲ ಹಂಗೆ ಏನೋ ಗೊತ್ತಿಲ್ಲ ನಿಮ್ ಜೊತೆ ಇದ್ದಾಗ ಬಾರಿ ಖುಷಿ ಆಗುತ್ತೆ ರೀ ಹೌದಾ ಇಷ್ಟು ನಾನು ಪಾಸಿಟಿವ್ ನೋಟೇ ಇಲ್ಲ ಎಲ್ಲಿತ್ತು ರೀ ಏನ್ ಮಾಡಿದ್ರಿ ಗೊತ್ತಿಲ್ಲ ತುಕಾಲಿ ಇದ್ರಲ್ಲಿ ಈಸಿ ತುಕಾಲಿ ಫಾರಿನ್ ಫಾರಿನ್ ಗರ್ಲ್ಸ್ಗೋಸ್ಕರ ರಕ್ತ ಸುರಿಸ್ತಾ ಇದ್ಲಿ ಫಾರಿನ್ ಇವನು ಸಕಲ ಮಾಡ್ತಾನೆ ದನ್ನು ನೋಡ್ಕೊಂಬತ್ತೀನಿ ಇವ್ರಿಗೆ ಬರಲ್ಲ ಪಕ್ಕದ ಮನೆ ನೋಡ್ಕೊಂಡ್ ಬರಕ್ ಹೋಗಿದಾರೆ ನೋಡಿ ಟುಡೇ ಇಸ್ ಕಂಪ್ಲೀಟ್ 7 ಲೇಯರ್ ರಿಂಗ್ ರೋಲ್ ಎಲ್ಲಿ ಎಳಿಯೋದು ಸ್ಪ್ರೆಡ್ ಮಾಡಿ ಎಳ್ದಿಟ್ಬಿಡ್ಬೇಕಾ ನಿಧಾನಕ್ಕೆ ಎಳ್ದಿಡ್ಬೇಕಾ ಎಷ್ಟು ಹೇಳಿದ್ರು ಬರಲ್ಲ ಅದನ್ನ ಎಳಿಯೋ ಎಳಿಯನ್ನ ಏನ್ ಇಷ್ಟೊಂದು ಮಾಡ್ತಿದ್ಯಾ ಇಷ್ಟೊಂದು ಮಾಡಿಲ್ಲ ಎರಡೇ ಫಾರಿನ್ ಗರ್ಲ್ಸ್ಗೋಸ್ಕರ ನೀನು ಇಷ್ಟೊಂದು ಪ್ರಯತ್ನ ಮಾಡ್ತೀಯ ಫಾರಿನ್ ಗರ್ಲ್ಸ್ಗೋಸ್ಕರ ಅಲ್ಲ ಫಾರಿನ್ ಗರ್ಲ್ಸ್ಗೆ ನಾವು ಹುಡುಗರು ಪ್ರಯತ್ನ ಪಡ್ಬೇಕು ನೋಡು ರಿಂಗ್ ಮಾಡು ಅಂತ ಹೇಳಿದ್ದು ನೀನೇ ರಿಂಗ್ ಮಾಡ್ಕೋತಿದ್ಯಲ್ಲೋ ರಿಂಗ್ ಹಾಕೋ ರೇಂಜ್ ಕನೆಕ್ಟ್ ಮಾಡ್ಕೋತಿದ್ಯಾ ಏನು ಇವಾಗ ಏನಾಯ್ತು ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಅಂದ್ರೆ ಅಕ್ಕನ ಬೇಜಾರಾಗ್ತಿದೆ ನಿಮ್ಮ ಅಕ್ಕನ್ಗೆ ಒಂದ್ ಕೈ ಹಾಕಿದಕ್ ಬೇಜಾರಾಯ್ತಾ ಇಲ್ಲ ನೋಡು ತಗೋ ಸೋನಿ ನಿಂಗೆ ಗಿಫ್ಟ್ ಹೂವ ಚೆನ್ನಾಗ್ ಮಾಡು ಹೂವು ಕೊಟ್ರೆ ಆಗಲ್ಲ ಹಾಕ್ಬೇಕು ಮುಡ್ಸ್ಬೇಕಾ ಕಾಲಿ ಕೈಲಿ ಬಿದ್ದು ಹೆಂಗ್ ಮುಡ್ಸೋದು ಜಾಗ ಬಿಡು ಹೆಂಗ್ ಮುಡ್ಸೋದು ಇದು ಸುಮ್ಮನೆ ಸಿಕ್ಸೋದಾ ಹಾ ಓಕೆನಾ ಈಗ ಚೆನ್ನಾಗ್ ಮಾಡು ಎಷ್ಟು ವೇಸ್ಟ್ ಮಾಡ್ದು ಬೇಡ ಆಗ್ಲಿಲ್ಲ ಅಂದ್ರೆ ಗೋ ಟು ಯುವರ್ ವರ್ಕ್ ಏನೋ ಆಗಿಲ್ಲ ಅಂದ್ರೆ ವರ್ಕ್ ಇದು ತುಕಾಲಿ ಇದೇನ್ ಕಷ್ಟ ಸ್ವಲ್ಪ ಕೇಳ್ಕೊಂಡ್ ಬರ್ತೀನಿ ನೀನ್ ಹಿಂಗೆ ಮಾಡ್ತಾರ ನಿನ್ ಟ್ಯಾಲೆಂಟ್ ನ ಯಾರಿಗೂ ತೋರಿಸ್ಬೇಡ ನಾನ್ ಕೊಟ್ಲೇನಾ ಇವ್ರು ಕೊಟ್ಲೇನಾ ಒಂದು ಗೊತ್ತಾಗ್ತದೆ ಹಲೋ ಕುಕ್ಸ್ ಅಂಡ್ ಕ್ವಾಟ್ಲೆಸ್ ಇಲ್ಲಿವರೆಗೂ ಕ್ವಾಟ್ಲೆಗಳು ಟ್ವಿಸ್ಟರ್ ನ ಮಾಡ್ತಾ ಇದ್ರಿ ಇನ್ನು ಕುಕ್ಗಳು ಟ್ವಿಸ್ಟರ್ ನ ಮಾಡ್ಬೇಕು ಮಾಡ್ರಿ ನನ್ಗೆ ಹೇಳ್ತಿದ್ರಿ ಮಾಡಿ ಬೇಗ ಮಾಡಿ ಅಲ್ಲೆಲ್ಲ 10 ಆಯ್ತು 11 ಆಯ್ತು ನೀವು ಏನ್ ಹೇಳ್ತಿದ್ರಿ ನನ್ಗೆ ಬಿಸಿ ಎಣ್ಣೆ ಇಡ್ಲಾ ಹೆಂಗ್ ಮಾಡ್ತೀವಿ ಶರ್ಮಿ ನೀನೇನ್ ದಿನಾ ಮಾಡ್ತೀವ ಮನೇಲಿದು ಇಲ್ಲ ಒಂದ್ 4 ಚಿಪ್ಸ್ ಮಾಡ್ಕೊಡು ತಿನ್ನಕ್ಕೆ ನಾವು ಮಾಡ್ರದಲ್ಲ ಈ ನನ್ ಮಗ ಚಿಪ್ ಮಾಡ್ಕೊಂಡ್ ತಿಂತವನೆ ನಾನು ಹೆಂಗೆಲ್ಲ ಅದು ಹೋಗಲು ಹೋಗ್ರಲ್ಲ ಮನುಷ್ಯ 4 ಚಿಪ್ಸ್ ಮಾಡ್ಕೊಂಡು ಸಾಯ್ತೀಯನೋ ನೀನು ಚಿಪ್ಸ್ ಕೊಡಕ್ ನಾನು ಅಂಗಡಿ ಇಟ್ಟಿದ್ದೀನಿ ನಾನು ನನ್ನ ಮಕ್ಕಳ ಕಾಂಪಿಟೇಷನ್ ಕಂಡ್ರೆ ಇದು ಒಂದ್ 4 ಚಿಪ್ಸ್ ಬಿಡ್ತೀನಿ ನನ್ನ ಮಗನೇ ವಾರ ಸೋಚಿ ಸಾಯಿಸ್ತಾ ಇದ್ದೀರಿ ಬಾಟಮಿಂದ ಫಸ್ಟ್ ನಾನು ಮರ್ಯಾದೆ ಇಲ್ಲ ನನ್ಗೆ ತಗೊಂಡೋಗ್ಲಿ ಬಿಡು ಗೆಲ್ಲಿ ನಾವಂತೂ ಗೆಲ್ಲಲ್ಲ ಗೆಲ್ಲಿ ತಲೆ ತುಕಾಲಿ ಇರೋ ಟೇಬಲ್ ಯಾವತ್ತಾದ್ರೂ ಲೈಫ್ ಇದೆಯಾ ಇಡೀ ಕ್ವಾಟ್ಲೆ ಕಿಚನ್ ಹಿಸ್ಟ್ರಿಲೇ ಗೆಲ್ಲಲ್ಲ ನನ್ಗೆ ಹೆಂಗೆ ಆಲೂಗಡ್ಡೆ ಪಚ್ಚಿ ಮಾಡಿ
ಮಾಡ್ರಿ, ಬಾಯಲ್ಲಿ ಹೇಳ್ದಂಗೆ ಸುಲಭ ಇಲ್ಲ ಅದು. ಎಷ್ಟು ಕಷ್ಟ ಇದೆ ಗೊತ್ತಾ? ಸಾಕು ಸಾಕು ಅಷ್ಟೇ. ಯಾಕೆ ಆಮೇಲೆ ಇದಾದ್ಮೇಲೆ ಸ್ಪ್ರೆಡ್ ಮಾಡಕ್ಕಾಗತ್ತೆ. ನಾನು ಟಿಪ್ಸ್ ಕೊಡ್ತೀನಲ್ವಾ, ಅದು ಹಿಂಗ್ ಹೊಡೆದೋದ್ರೆ ಆಗಲ್ಲ. ಹೌದು. ನಾನೊಂದು 20 ಮಾಡಿದೀನಿ ಶರ್ಮಿ. ಈ ವಾರ ನಿನ್ಗೆ ಸಿಕ್ತಿದ್ರೆ ನನಗೊಂದು ಫ್ಲವರ್ ಚಿಪ್ಸ್ ಮಾಡ್ಕೊಡ್ತೀಯಾ? ಇದೊಂದು ಆಲೂಗಡ್ಡೆ ಬೇಯಿಸ್ಕೊಂಡು ಹೋಗ್ತೀನಿ. ಇವನು ಬಂದು ಚಿಪ್ಸು ಅಂತವ್ರೆ, ಅಕ್ಕ ಬಂದು ಬೇಯಿಸ್ಕೊ ಹೋಯ್ತೀನಿ ಅಂತವ್ರೆ. ಅಂದ್ರೆ ರೆಪ್ಯುಟೇಷನ್ ಇಲ್ವಾ? ನಾನು ಬೋಂಡ ಬಜ್ಜಿ ಅಂಗಡಿ ಇಟ್ಟಿದ್ದೆ. ಸಂತ ನನಗೊಂದು ಫ್ಲವರ್ ಚಿಪ್ಸ್ ಮಾಡ್ಕೊಡಿ. ನಿಮ್ಮ ಅಡ್ವಾಂಟೇಜ್ ಟಾಸ್ಕ್ ನ ಮುಗಿಸೋದಕ್ಕೆ ಇನ್ನು ಉಳ್ಕೊಂಡಿರೋದು ಜಸ್ಟ್ 5 minutes. ಕಾವ್ಯ ಕಾನ್ಸಂಟ್ರೇಷನ್ ಮಾಡು ಕಾವ್ಯ. ನಾನು ಫಸ್ಟ್ ಟೈಮು ಕುಕ್ಕಿಗೆ ನಾನು ಹೇಳ್ಕೊಡ್ತಿರೋ ಕೊಟ್ಲೆ ನನ್ನ ಹೆಂಡತಿಗೆ ಆಶ್ಚರ್ಯ ಆಗ್ಬೋದು. ನಮ್ದು ನಮ್ದು ಕೊಟ್ಬಿಟ್ರೆ ಎತ್ತು ಬಿಡ್ತೀನಿ ನಾನು. ಸಂತು, ಏನೋ? ನನ್ chips ready ಆಯ್ತಾ? chips? ಮತ್ತೆ ಬಂದ chips ನನ್ನ ಮಗ. ಮಗ ಒಂದೇ ಒಂದು ಚಿಪ್ ಕೊಡ್ಸು ಗೆಳೆಯ. ಒಂದೇ ಒಂದು ಪ್ಲೀಸ್ ಒಂದು ಚಿಪ್ಸ್ ಮಾಡ್ಕೊಡು. ಒಂದು ಚಿಪ್ಸ್ ಮಾಡ್ಕೊಡು. ಮಕ್ಕ ಸಾಯ್ತವ್ರೆ. ಇಲ್ಲ ಅದನ್ನ ವಿ ತರ ಕಟ್ ಮಾಡ್ಬಿಟ್ಟು ಸಾಕು. ನನಗೆ ಮುಂಚೆನೆ ನಂಬಿಕೆ ಇತ್ತು. ನೀನ್ ನೋಡಿಲ್ಲ ಅಲ್ಲ, ಇನ್ನೊಂದ್ಸಲಿ ನೋಡು. ನೀನ್ ನೋಡಿಲ್ಲ ಅಲ್ಲ, ಇನ್ನೊಂದ್ಸಲಿ ಮಾಡು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಚುಚ್ಚೋದಕ್ಕೆ ನನ್ ಕೈಲಿ ಆಗ್ತಾರ ಗುರು. ಫಾರಿನ್ ಬಾಯ್ಸ್ ಕೂಡ ಇದ್ದಾರೆ. ನಂಗೆ ಯಾವ ಬಾಯ್ಸ್ ಬೇಡ. ಏಳೇರು ಗೊತ್ತೈತೆ. ಬಾರಕ ಬಂದಿದೆ. ಬಂತು 7 ಲೇಯರ್ ಬಂತು. ಬಂದೆ. 7 ಲೇಯರ್ ಬಂದಿತ್ತು, 1 ಲೇಯರ್ ಕಿತ್ಕೊಬಿಡ್ತಾರ. ಜಡ್ಜಸ್ಗೆ ಪೊಟೆಟೋ ಟ್ವಿಸ್ಟ್ ರೆಡಿ ಇದೆ. ಪೊಟೆಟೋ ಚಿಪ್ಸ್ ತಿಂತಾ ಇರಿ. ಒನ್ ಮೋರ್ ಅಂತ ಇರಿ. ಚಿಪ್ಸ್ ತಿಂತಾ ಇರಿ. ಒನ್ ಮೋರ್ ಅಂತ ಇರಿ. ಕುಕ್ಸ್ ಅಂಡ್ ಕ್ವಾಟ್ಲೆಸ್, ನಿಮ್ಗೆ ಅಡ್ವಾಂಟೇಜ್ ಟಾಸ್ಕ್ ಕೊಟ್ಟಂತಹ ಸಮಯ ಈಗ ಮುಗಿದಿದೆ. 3, 2, 1. ಓಕೆ, ಕುಕ್ಸ್ ಅಂಡ್ ಕ್ವಾಟ್ಲೆಸ್ ನಾವು ಕೊಟ್ಟಂತ ಬೇಬಿ ಪೊಟೇಟೋನ ಬಳಸ್ಕೊಂಡು ಕೆಲವೊಬ್ಬರು ತುಂಬಾ ಕೆಟ್ಟದಾಗಿ ಪೊಟೇಟೋ ಟ್ವಿಸ್ಟರ್ಸ್ ನ ಮಾಡಿದೀರಾ. ಮೆನಿ ಕಂಗ್ರ್ಯಾಚುಲೇಷನ್ಸ್. ಸೊ ನೀವ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ಹಾಗೂ ಎಷ್ಟು ಕೆಡದಾಗಿದೆ ಅಂತ ನೋಡಿ ಜಡ್ಜ್ ಮಾಡೋದಕ್ಕೆ ನಮ್ಮ ಜಡ್ಜಸ್ ನಿಮ್ಮ ಟೇಬಲ್ಗೆ ಬರ್ತಾರೆ. ರೇಟಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನಾನೇ ಇದೆಲ್ಲ ಮಾಡಿದ್ದು ಮ್ಯಾಮ್. ಆಕ್ಚುಲಿ 20% ಅಷ್ಟೇ ಶರ್ಮಿ ಮಾಡಿದ್ದು, 80% ಮುಚ್ಕೊಂಡು ಟೇಬಲ್ ಎಲ್ಲ ಇದ್ದಿಲ್ಲ. ಇದೊಂದು ಕಟ್ ಆಗಿದೆ. ಥರ್ಡ್ ಒನ್ ಓಕೆ. ನೀನ್ ಇಂಥ ಕ್ವಾಟ್ಲೆಗಳಲ್ಲಿ ಇದನ್ನ ಏನು ಅಂತ ತಗೊಳ್ಳಿ ನಾನು ಇದನ್ನ. ಅಕ್ಕ ಲೇಯರ್ಸ್ ಅಕ್ಕ, ಅದು ಆಲೂಗಡ್ಡೆ ಹೆಂಗಿದೆ ಅಂತ ತೋರಿಸ್ತಾ ಇರೋದು. ಇದ್ರಲ್ಲಿ 7 ಲೇಯರ್ಸ್ ಇದೆ, ಬಟ್ ನೀವು ಸ್ಟ್ರೈಟ್ ಲೇಯರ್ಸ್ ಕೇಳಿದಿರಾ. ನಮಗ್ ಗೊತ್ತಿಲ್ಲ ಆಲೂಗಡ್ಡೆ ಹೆಂಗಿರುತ್ತೆ ಅಂತ. ಲೇಯರ್ಸ್ ಅಲ್ವಾ? ನಿಮ್ ದಮ್ಮ ಎಂತಿನ ಬಾಟಮ್ಗೆ ಹಾಕ್ಬೇಡಿ ಅಕ್ಕ. ನೋಡಿ ಕರೆಕ್ಟ್ ಆಗಿ ಮಾಡಿದೀವಿ. ಕ್ಯಾನ್ಸಲ್ ಆಗಿದಾವೆ, ನೀವು ನೋಡಿ ಅದ್ರಲ್ಲಿ ಯಾವ್ದಾರು. ಅಂದ್ರೆ 26ರಲ್ಲಿ ಬರೀ 5. ಗೊತ್ತಾಗೋಯ್ತು ನನ್ಗೆ, ನಾನು ಈ ಮ್ಯಾಚ್ ಗೆಲ್ಲಲ್ಲ ಅಂತ. ಏನ ಗೊತ್ತಾಗೋಯ್ತು ನನ್ಗೆ. ಆಹಾ, ಏನ್ ಇಷ್ಟೊಂದು ಸಿನ್ಸಿಯರ್ ಆಗಿ ಮಾಡ್ತಾ ಇದ್ರಿ. ಇಷ್ಟೇನೆ ಬಂದಿದ್ದು. ಅದು ಸಣ್ಣ ಇದು ಕೊಟ್ಟಿದ್ರಲ್ಲ, ಅದರಲ್ಲೂ ಟ್ರೈ ಮಾಡಿ ಮಾಡೋದು. ಅದು ತುಂಬಾ ಎಲ್ಲ ಒಡೆದೋಗ್ತಾ ಇತ್ತು ಆಲೂಗಡ್ಡೆ. ನೋಡಿ ನೀವೇ ಫ್ರೈ ಮಾಡುವಾಗ ಕಟ್ ಆಗಿದೆ ಮೇಡಮ್. ಆಗಿದ್ಯಾ? ಅಲ್ಲ, ಈಗ ಹಿಂಗೆ ಎತ್ತುವಾಗ ಕಟ್ ನಾ ಆಗಿದೆ. ತಗೊಳಲ್ಲ. ಆ ಕಡೆ ಇಡು. ನೋಡಿ, ಇದು ತುಂಬಾ ಸ್ಪೆಷಲ್ ಆಗಿ ಮಾಡಿದ್ದೀನಿ ನಿಮ್ಗೋಸ್ಕರ. ನೋಡಿ, ಇದು ನಿಮ್ಗೋಸ್ಕರ. ನೀವು ಫ್ರೀ ಆಗಿರ್ತೀರಿ ನೋಡಿ. ಅಲ್ಲಿ ಆಗ ಚಿಪ್ಸ್, 3 ವೆರೈಟೀಸ್ ಆಫ್ ಚಿಪ್ಸ್: ಟರ್ಮರಿಕ್ ಚಿಪ್ಸ್, ಪೆಪ್ಪರ್ ಚಿಪ್ಸ್, ಚಂದ್ರಣ್ಣ ಇದೆಲ್ಲ ನೋಡ್ಕೊಂಡು ಸುಮ್ನೆ ಆಗಿದ್ದೀರಾ? ಹೆಂಗ್ ಹೇಳಕ್ಕಾಯ್ತು, ಅದಕ್ಕೆ ಬೇಜಾರಾಯ್ತು. ಆಮೇಲೆ ಇದೇನು ಗೊತ್ತಿಲ್ಲ, ಆಲೂಗಡ್ಡೆನೂ ಇರ್ಲಿಲ್ಲ.
ನಿಜವಾಗ್ಲೂ ಈ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಅಲ್ಲಲ್ಲ ಸರ್ ಮುಂದೆ ಜೀರೋ ತಾನೆ. ಝೀರೋ ಸೀರಿಯಸ್ ಆಗಿ ನೀನ್ ಕಟ್ ಆಗ್ಬೇಕಾಗಿತ್ತು. ಕನೆಕ್ಟ್ ಇದೆ ಮೇಡಮ್. ಕನೆಕ್ಟ್ ಆಗ್ಬಿಡಿದ್ಯಾ? ಹೌದು ಕನೆಕ್ಟ್ ಎಲ್ಲ ಕನೆಕ್ಟ್ ಆಗಿದ್ಯಾ ನಿಮ್ಗೆ ಈ ಟೇಬಲ್ ಅಲ್ಲಿ? ಪಾಸಿಟಿವ್ ಇದೆ ಮೇಡಮ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನ ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ ಕೇವಲ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆ ಸಂಸ್ಥೆ ವೈಟ್ ಗೋಲ್ಡ್ ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8880-300-200ಗೆ ಸಂಪರ್ಕಿಸಿ. ಕೋಕ್ಸ್ ಕ್ವಾಟ್ಲೇಸ್ ಒಂದು ಅನೌನ್ಸ್ಮೆಂಟ್ ಮಾಡಬೇಕು, ಎಲ್ಲರೂ ಸ್ವಲ್ಪ ಗಮನ ಕೊಡಿ. ಇಡೀ ಸೀಸನ್ ಅಲ್ಲಿ ಫಸ್ಟ್ ಟೈಮ್ ಒಂದಾಗಿದೆ. ಇತಿಹಾಸ ಬರ್ದಿದ್ದಾರೆ ಒಬ್ರು. ಈ ಸೀಸನ್ ಕ್ವಾಟ್ಲೆ ಕಿಚನ್ ಅಲ್ಲಿ ಫಸ್ಟ್ ಟೈಮ್ ನಮ್ ತುಕಾಲಿ ಏನೋ ಒಂದ್ ಮಾಡಿದ್ದಾರೆ. ಗೆದ್ದಿಲ್ಲ ನೀವು ಬಾಟಮ್ ಅಲ್ಲಿ ಇಲ್ಲ, ಬಾಟಮ್ ಕಿಂತ ಒಂದ್ ಲೆವೆಲ್ ಮೇಲೆ ಇದ್ದೀರಾ. ಇದೇ ಬೇಕಾಗಿತ್ತು, ಇದು ಕಣ ಕೆಲವು. ಬಾಟಮ್ ಅಲ್ಲಿ ಇವತ್ತಿರೋದು ಸೂರಜ್ ಅಂಡ್ ಚಂದ್ರನ. ಕಂಗ್ರಾಚುಲೇಷನ್. ಇವಾಗ ಆಕ್ಚುಲ್ ಆಗಿ ವಿನ್ನರ್ಸ್ ಅನ್ನ ಹೇಳ್ತಿದ್ದೀನಿ. ಐ ಆಮ್ ಗೋಯಿಂಗ್ ಟು ಗೋ ಫ್ರಮ್ 4 ಅಲ್ಲಿ ಇರೋದು ಕಾವ್ಯ ಅಂಡ್ ಧನ್ರಾಜ್ ವಿತ್ 11 ಪೀಸಸ್. ಅಂಡ್ ಇವರು ಒಬ್ರೆ ಆಲೂಗಡ್ಡೆ ಚೆನ್ನಾಗಿ ವಾಶ್ ಮಾಡಿ ಉಪ್ಪು ಖಾರ ಹಾಕಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದ್ರು. ಸೊ 4th ಪೊಸಿಷನ್ ಇದ್ದೀರಾ. ಗ್ರೇಟ್ ಜಾಬ್. 3rd ಪೊಸಿಷನ್ ಇರೋರು ದಿಲೀಪ್ ಅಂಡ್ ವಾಣಿ. ಅಂಡ್ ಇನ್ನೊಂದು ವಿಷಯ ತಿರ್ಗಾ ಆಗಿದೆ ಇವತ್ತು ಫಸ್ಟ್ ಟೈಮ್ ಅಲ್ಲಿ. ಬ್ಯಾಡ್ ಲಕ್ ಬಂಗಾರ 2nd ಪೊಸಿಷನ್ ಇದ್ದಾನೆ. ಶರ್ಮಿತಾ ಗ್ರೇಟ್ ಜಾಬ್. ಪಾಪ ಶರ್ಮಿತಾ, ನೀನಂತೂ ಏನು ಹೆಲ್ಪ್ ಮಾಡಿಲ್ಲ. ನೀನ್ ಏನು ಮಾಡಿಲ್ಲ ಕಡೆ. ನೀನ್ ಶಿಲ್ಪ ಟೇಬಲ್ ಅಲ್ಲಿ ಹೋದೆ, ಅವ್ರು ಮಾಡಿರೋ ಪೊಟೆಟೋ ಎಲ್ಲ ನಾಶ ಮಾಡಿದೆ. ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ ನಾನು ಸರ್. ನೀನ್ ಟೆಕ್ನಿಕ್ ಯಾವ್ದು ಹೇಳಿಕೊಟ್ಟೆ ಅಂತ ಎಲ್ಲರಿಗೂ ಗೊತ್ತು. ಅದೇ ಟಾಪ್ ಪೊಸಿಷನ್ ಇರೋರು 2 ಜನ. ಒಬ್ರು ಸ್ಮಾರ್ಟ್ ಆಗಿದ್ದಾರೆ, ಒಬ್ರು ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಅದು ರಘು ಅಂಡ್ ನಿತೇಶ್. 20 potatoes. ಸೊ ಅಡ್ವಾಂಟೇಜ್ ಟಾಸ್ಕ್ ನ ಮೊದಲನೇ ಹಂತ ಇಲ್ಲಿಗೆ ಮುಗ್ದಿದೆ. ಅಂಡ್ ಮೊದಲನೇ ಹಂತ ಮುಗ್ದಾದ ಮೇಲೆ ನಮಗೆ ಸಿಕ್ಕಿರೋದು 4 ಜೋಡಿಗಳು. ಯಾರು ಅಂತ ಅಂದ್ರೆ ಮೊದಲನೇ ಸ್ಥಾನದಲ್ಲಿರುವಂತ ರಘು ಹಾಗೂ ಕಂಗ್ರಾಚುಲೇಷನ್ಸ್. 2ನೇ ಸ್ಥಾನದಲ್ಲಿರುವಂತ ಪ್ರಶಾಂತ್ ಹಾಗೂ ಶರ್ಮಿತಾ, ಕಂಗ್ರಾಚುಲೇಷನ್ಸ್. 3ನೇ ಸ್ಥಾನದಲ್ಲಿ ದಿಲೀಪ್ ಹಾಗೂ ವಾಣಿ, ಕಂಗ್ರಾಚುಲೇಷನ್ಸ್. ಹಾಗೂ 4ನೇ ಸ್ಥಾನದಲ್ಲಿ ನಮ್ಮ ಕಾವ್ಯ ಹಾಗೂ ಧನು. ಈ 4 ಜೋಡಿಗಳು ಈಗ ಆಡಕ್ಕೆ ಹೊರಟಿದ್ದಾರೆ ಅಡ್ವಾಂಟೇಜ್ ಟಾಸ್ಕ್ ನ 2ನೇ ಹಂತ. ಸೊ ಅದೇನು ಅಂತ ನಾನು ಆಕ್ಚುಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಫಸ್ಟ್ ಎಪಿಸೋಡ್ ಶುರುವಾದಾಗಿಂದ ಹೇಳ್ತಾ ಇದ್ದೆ, ಇವತ್ತು ನಮ್ಮ ಕಿಚನ್ಗೆ ಸ್ಪೆಷಲ್ ಗೆಸ್ಟ್ ಗಳಿದ್ದಾರೆ ಅಂತ. ಆ ಸ್ಪೆಷಲ್ ಗೆಸ್ಟ್ ಗಳ ಜೊತೆಗೆ ನೀವು ಟಾಸ್ಕ್ ನ ಆಡ್ಬೇಕಾಗತ್ತೆ. ಫುಲ್ ಅವ್ರು ನಮ್ಮೊಟ್ಟಿಗೆ ಇರ್ತಾರೆ. ನೀವು ಅಡಿಗೆ ಮಾಡೋದಕ್ಕೂ ನಿಮಗೆ ಹೆಲ್ಪ್ ಮಾಡ್ತಾರೆ, ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಇವಾಗ ನಮ್ಮ ಕಿಚನ್ಗೆ ನಮ್ಮ ಸ್ಪೆಷಲ್ ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಬಲಿ ಜೋರದ ಚಪ್ಪಾಳೆ. ಚೂಬಿಡೆ ಹಾಟನು ಚೂಬಿಡೆ ಟೂಬಿಡೆ ಕೋಪಕ್ಕೆ ಟೂಬಿಡೆ ಪಿಜ್ಜಾ ಬರ್ಗರ್ ಬೇಡೆ ನಂಗ್ ಮುದ್ದೆ ಸಾರು ನೀಡೆ ಡಿಸ್ಕೋ ಡಾನ್ಸ್ ಪೀಡೆ ಪಂಗುಚಿ ನೋಡೆ. ಚೂಬಿಡೆ ಹಾಟನು ಚೂಬಿಡೆ ಟೂಬಿಡೆ ಕೋಪಕ್ಕೆ ಟೂಬಿಡೆ ಪಿಜ್ಜಾ ಬರ್ಗರ್ ಬೇಡೆ ನಂಗ್ ಮುದ್ದೆ ಸಾರು ನೀಡೆ ಡಿಸ್ಕೋ ಡಾನ್ಸ್ ಪೀಡೆ ಇಟ್ಟ ಪಾಂಗುಚಿ ನೋಡೆ. Africana, purple, not Americana. Americana, what's the nation on the
छू बिड़े हाटन छू बिड़े टू बिड़े ಕೋಪಕ್ಕೆ ಟೂ ಬಿಡೆ ಪಿಜ್ಜಾ ಬರ್ಗರ್ ಬೇಡೆ ನನ್ ಮುತ್ತೆ ಸಾರು ನೀಡೆ ಡಿಸ್ಕೋ ಡಾನ್ಸ್ ಪೀಡೆ ಈ ಟಪಾಂಗು ಚಿನ್ನೋಳೆ Hey, Johnny Arms, everybody! Hello guys, welcome to our kitchen. Hello. Welcome. Hello. Hey! Now, what's your name, sir? Amir, you have Amir Khan in India, right? Amir Khan. So I'm Amir. I'm from Iran. I'm also fine. You're also fine. I didn't ask it. Amir, do you know to speak in Kannada? Little bit, salpa. Very Nice. nice. Can you just look at him and say gube? Gube. Yeah, say gube. You are Gube. So next to Amir, what's your name? Aisha. I'm from Russia. Aisha. Yes, Aisha. Aisha. AISH. Aisa, ba, Paisa. What's your sweet name? Noor. Huh? Noor. Where are you from? From Syria. Syria. Wow. Yeah. Oh, nice. Very good. Okay, next to Noor, what's your name, sir? My name is Hamza. Hamza. Yeah. And next to Hamza. My name's Zainab. Zainab. Yeah, from Syria. Okay, what's your name? My name is Nagam. Naga. Nagam. 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 Oh, Yeah. you're from? I'm from Syria. Actually, you are too good. You are beautiful. Thank you. It's okay. very much. Yeah, your name, please. My name is Nada. Sorry? Naga. Nada. Nada. Yes, Yeah. okay. My from Syria. Welcome to our Quatle kitchen. Thank you. I hope you guys will have fun today. For sure. ಓಕೆ ಹಿಂದಿನ ಲೆವೆಲ್ ಅಲ್ಲಿ ಗೆದ್ದವರಿಗೆ ಒಂದು ಅಡ್ವಾಂಟೇಜ್ ಡೆಫಿನೆಟ್ಲಿ ಇರುತ್ತೆ ಅದೇನು ಅಂತ ಆಮೇಲೆ ನೋಡೋಣ ಆದ್ರೆ ಅದಕ್ಕಿಂತ ಮುಂಚೆ ಐ ಹ್ಯಾವ್ ಅ ಸ್ಪೆಷಲ್ ಪ್ರಾಪರ್ಟಿ ಅದನ್ನ ತರಿಸ್ಬಿಡ್ತೀನಿ ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಪ್ರಾಪರ್ಟಿ ಪ್ಲೀಸ್ So guys, this is for you, okay? I'll just give each garland to everyone and our boys will come in front of you people and they'll try to impress you guys, okay? First of all, in the first place, they will introduce themselves. Then they will try to impress you guys and girls. If you like them, you can put this to them. That's it, simple, okay? ಈಗ ಟಾಸ್ಕ್ ನ ಆಡ್ಸೋಣ ಸೊ ಮೊದಲನೇದಾಗಿ ಇವರಿಗೆ ಬಂದು ಇಂಪ್ರೆಸ್ ಮಾಡ್ತಿರೋದು ಯಾರಿಗೂ ಬೇಡವಾಗಿರುವಂತ ಅದೃಷ್ಟನೇ ಇಲ್ದೇ ಇರುವಂತ ತುಕ್ಕಾಗಿ ಕೂತಿರುವಂತ ತುಕಾಲಿ So many girls are equal, but beauty. So, but I like and this one has an girl and black dress. Some marmalade. This beauty is a marmalade. What's your name? My name is Noor. Huh? Noor. Noor. Yeah. You're looking so beautiful, but I'm handsome guy. This one is Thank you. totally this person. But I'm also handsome. They looking eye to eye contact. And so, by chefs. By chefs. You know, my body is iron. 6-pack. You know, 6 feet, my colleague Raghu. One namuku dichi. ಅದು ಕಾಲಲ್ಲಿರೋ ರಾಡ್ ತೋರ್ಸಲ್ವಾ It's a thin rod. One left side. Sorry. My body said thin rod. Three rod. Okay, sir. Thin. ನಿನ್ನ ಹತ್ರ 3 ರಾಡ್ ಇದೆ My body is and 3 rod. 3 rod and 8 mm rod. Okay. This one. Right side. No. This question tell me no, an iron rod man. How tall are you? Hi. How tall are you? How to? How tall are you? How tall you are? ತೋಳು 2 ತೋಳಿದೆ. tall
6.2 is Raghu. My point is 5.8. Are you impressed, Noor? You like him? Yes, yes. No, 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 stop, no, no, stop, no, no, stop. say No, it. no, no. No, 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 no. no. ಬಾಬಾ ನೋ ಅಂತ ಅವಳು ಹೆದರ್ಕೋತಾ ಇದ್ದಾಳೆ ಬಿಡಪ್ಪ, ಹೆದರ್ಕೋತಾ ಇದ್ದಾಳೆ ಬಿಡು. ಏನಕ್ಕ ಒಳ್ಳೆ ಬೆಣ್ಣೆ ಮುಡ್ತಂಗ್ ಐತೈತೆ. ಅಯ್ಯಪ್ಪ. Noor, you do not like him? No. Hey! No. Hey, I am a beautiful person in the wonder. So Noor is not impressed with our Tukali. Yeah. Any of you like him? No? No. one likes him. You? Hey, hello. No. You kiss my face in little mouth. No. No, this is face. He's bubbly, bubbly. ಒಂದ್ ಕೆಲ್ಸ ಮಾಡಿ, ಯಶ್ ತರ ನಡ್ಕೊಂಡ್ ಬನ್ನಿ. ಚೀನಾ, ಇಲ್ಲಿರೋರ್ಗಿಂತ ನೀನೇ ಬ್ಯೂಟಿಫುಲ್ ಆಗಿದ್ಯಾ ಚೀನಾ? ಇಂಗ್ಲಿಷ್ ಅಲ್ಲಿ ಹೇಳಿ ಅದನ್ನ. ಚೀನಾ, ನಿನ್ ಚಿನ್ನಕ್ಕೆ ಕಬ್ಬಣದ ಬೆಲೆನೂ ಇಲ್ಲ, ನೀನ್ ಹೋಗಿ ನಿಂತ್ಕೋ ಚಿನ್ನ. ಆಯ್ತು. ನಟ ನಟ, ಐ ವಿಲ್ ಫಿದಾ. ಲೈಕ್ ಯು ವಂಡರ್ಫುಲ್. ಐ ಲೈಕ್ ಯು, ಐ ಲವ್ ಯು. ಇಸ್ ಟೋಟಲ್ ಹಗ್ ಮೀ. Nada, are you impressed? So cute. He's so cute. So cute. Yeah. You can put a garland. Go, come. Nada, come. Yay! Nada, Tukalige fida. Okay, let's welcome Hitesh. ಏನ್ ಮಾಡ್ಬೇಕು ದೇವ್ರಾಣೆಗೆ. ಮೇಡಮ್ ನಿಮ್ಮ ಹೆಸರು? Aisha. ಯು ನೋ ಟೈಗರ್ ಡ್ಯಾನ್ಸ್? Tiger dance. Yes, tiger dance. What is that? No. ಗಿರ್ ಡ್ಯಾನ್ಸ್, ಯು ನೋ? No, I don't know. No. ಕರಡಿ ಡ್ಯಾನ್ಸ್? You can teach me maybe. Suri, music. Yes. You do same. And wrong. Yes. Okay, I'm impressed. You are impressed? Hey, ಹಿತೇಶ ಏನು ಮಾಡ್ದೆ ಇಂಪ್ರೆಸ್ ಆಗೋದ್ರಲ್ಲೋ? ಹೌದಾ? ಆಯಿಷಾ ಅವರಿಗೆ ಹಿತೇಶ ಇಷ್ಟ ಆಗ್ಬಿಡೇನೆ, ಇಂಪ್ರೆಸ್ ಆಗ್ಯಾರ. ಈಗ ಹಾರನ ಹಾಕ್ತೇನೆ. ಯು ಕ್ಯಾನ್ ಪುಟ್ ದ ಗಾರ್ಲೆಂಡ್. Yes. ಅಯ್ಯೋ. ಸುಮ್ಮನೆ. Yes. We go jolly ride. ಈಗ ಮುಂದೆ ಸ್ನೇಹಿತರನ್ನ ಇಂಪ್ರೆಸ್ ಮಾಡಕ್ಕೆ ಬರ್ತಾ ಇರೋದು ಪ್ರಶಾಂತ್. ನೂರ್ ಮೇಡಮ್ ತೊಳ ಫ್ರೆಂಡ್, ನೋ ಭಯ ಪಡ್ಬೇಡಿ, ನೋ ಗೊಗಯ್ಯ. ಮೀ ಬ್ಲ್ಯಾಕ್, ಯು ವೈಟ್, ಬ್ಲ್ಯಾಕ್ ವೈಟ್ ಪೇರ್. ಐ ವಿಲ್ ಹ್ಯಾಂಡಲ್ ಯು ವಿತ್ ಕೇರ್. ಮೀನ್ಸ್ ಯು ಆರ್ ಲೈಕ್ ಅ ಮಗು ಬೇಬಿ. ಜಾನಿ ಪಪ್ಪ. Noor, are you impressed? No. ನೂರ್ once things. No. All there are scrap, all people get good. Please. No. One time you come or full ajeeb ho gaya, please. Yelaka. Your eyes is like butterfly. You are not gonna get the opportunity, so I give you the opportunity. You
ಅದ್ನಾದ್ಗಾರೆ ಗೇರೆ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ Prashant, unfortunately, pairing mugdogide. Amir, his name is Prashant and he is going to be a partner for the entire day. Okay? All the best, Prashant. So, ಈಗ ಮುಂದೆ ಅವರ ಪಾರ್ಟ್ನರ್ ನ ಇಂಪ್ರೆಸ್ ಮಾಡಕ್ಕೆ ಬರ್ತಾ ಇರೋದು ಇಟ್ ಇಸ್ ವಾಣಿ. Hello, my name is Vani. In my team, there is a tall and handsome guy, you know. ವೇಸ್ಟ್ ಮಾಡಿ ಡೋಂಟ್ ಗೋ ಗರ್ಲ್ಸ್ ಓನ್ಲಿ ಬಾಯ್ಸ್ ಗೋ He is much decent than these guys. If you people, any girls like him, please come with me. I'll take you guys. ನಿನ್ನೆನ ಸೇಲ್ ಇಟ್ಬಿಟ್ಲು ಕಣೋ ದಿಲೀಪ. Noor, are you impressed? Yes. Okay, then you can put the garland. Okay. ಈ ಹಾರ ನನ್ಗಲ್ಲ. Come with me. ಇಲ್ಲಿರುವಂತ ನಮ್ಮ ಸ್ನೇಹಿತರನ್ನ ಇಂಪ್ರೆಸ್ ಮಾಡಕ್ಕೆ ಬರ್ತಾ ಇವತ್ತರೆಗೂ ಲೈಫಲ್ಲಿ ಯಾರಿಗೂ ಇಂಪ್ರೆಸ್ ಮಾಡ್ತಿರುವಂತ ಮಿಸ್ಟರ್ ಸೂರಾಜ್. Hello, hi. Hello. How are you? Fine. Yeah, your name, sweet name? Zainam. Yeah. I am your life, you are my wife. ನಿಮ್ ಮನೆ ಕರ್ಕೊಂಡೋಗಿ ಅಡಿಗೆ ಮಾಡಿಸಿ ಅಂತ ಹೇಳ್ತಾ ಇಲ್ಲ. ಇವತ್ತಿಲ್ಲ ಅಡಿಗೆ ಮಾಡೋದಕ್ಕೆ ನಿಮ್ ಜೊತೆ ಪಾರ್ಟ್ನರ್ ಯಾರು ಅಂತ ಸೆಲೆಕ್ಟ್ ಮಾಡಿ. You name? Nagam. Okay, you are Nagam. I am your Pungi. If you dance. Oh, if you dance. ನೀವು ಡ್ಯಾನ್ಸ್ ಮಾಡಿದ್ರೆ ಓಕೆ ಅಂತಿದ್ದಾರೆ. You see, put song. ಗಾಡಿ ಹತ್ತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಸೊಂಟ ಸುಮಕ ಯಾಕ ಬಿಡತಿ ಶೇಕಿ ಪುಷ್ಪವತಿ Nagam, you like him? No? He's very handsome, but no. He's handsome? Handsome, you tell. Zainam, do you like me? Yeah? I don't speak English. Then what speak? I am speak Arabic. Arabi. Hath my chittu poto. This 1 week you come. Next week all that only old pace. Please no. Please come, please. I am sorry. ಈಗ ಕೊನೆಯದಾಗಿ ಉಳ್ಕೊಂಡಿರೋದು ಧನು ಹಾಗೂ ಸೋನಿ. ಅಲ್ಲೂ ಒಂದು ಹುಡುಗ ಒಂದು ಹುಡುಗಿ. ಧನು, ನಿಮ್ಮ ಟೀಮ್ಗೆ ಹುಡುಗ ಬಂದ್ರೆ ಚೆನ್ನಾಗ್ ಅನ್ಸತ್ತಾ ಹುಡುಗಿ ಬಂದ್ರೆ ಚೆನ್ನಾಗ್ ಅನ್ಸತ್ತಾ? ಹುಡುಗಿ ಬಂದ್ರೆ. You can impress them. Hello, hi, how are you? Fine. Your name? Zainab. I am Dhanraj from Kotle Kitchen. I want sing a song for you. I am a feeling what today you me only. I am a feeling what today you my me. ಸೋನಿ, ನೀವ್ ಇಂಪ್ರೆಸ್ ಮಾಡಿ. One thing I would like to say, Chandan, Soni Chandan, world famous, okay? Chandan have elder sister. He want younger sister. You can be his sister. He's cute. You come with me, be his sister. Unfortunately, she chose her. And you have no option. No option. Yeah, you got to choose him. Yeah. I have one option. Where is your team? Yeah, this. Oh, one option. No!
ಗುಡ್ ಒನ್ ಗುಡ್ ಒನ್ ಗುಡ್ ಒನ್ ಗುಡ್ ಒನ್. ಧನು ಹೋಗ್ಲಿ ಬಿಡಿ, ಏನು ಮಾಡಕ್ಕಾಗಲ್ಲ. ಓಕೆನಾ? ಆದ್ರೆ ಆಯ್ಕೆ ಮಾಡಿದ್ರು ಪರವಾಗಿಲ್ಲ, ಹಾರನು. ಓಕೆ ಗೈಸ್, ಈಗ ನೀವು ನಿಮ್ಮ ಟೇಬಲ್ಗೆ ಹೋಗ್ಬೋದು. ಆಲ್ ದಿ ವೆರಿ ಬೆಸ್ಟ್. ಈಗ ಈ ವಾರದ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್ ಏನು ಅಂತ ತಿಳ್ಕೊಳ್ಳುವಂತ ಸಮಯ. ಶೆಫ್, ಈಗ ಅಡ್ವಾಂಟೇಜ್ ಟಾಸ್ಕ್ ನ ಆಡಿದ್ರಲ್ವಾ, ಪೊಟ್ಯಾಟೊ ಟ್ವಿಸ್ಟರ್ ನ ಮಾಡಿದ್ರು. ಅದೇ ತರ ಪೊಟ್ಯಾಟೊ ಅಲ್ಲಿ ಸಿಕ್ಕಾಬಡೆ ಫೇಮಸ್ ಡಿಶ್ ಅಂತ ಬಂದ್ರೆ ಪೊಟ್ಯಾಟೊ ಫ್ರೈಸ್ ಅಲ್ಲ, ಅದು ಕ್ರಿಸ್ಪಿಯಾಗಿ ಬರ್ಬೇಕು ಅಂತ ಅಂದ್ರೆ ಹೆಂಗ್ ಮಾಡ್ಬೇಕಾಗತ್ತೆ? ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದ್ರೆ, ಇವಾಗ ಮನೇಲಿ ಫ್ರೆಂಚ್ ಫ್ರೈಸ್ ಮಾಡ್ಬಿಟ್ಟು ನಮ್ಮ ಮಕ್ಳು ಕೊಡೋದು ತುಂಬಾ ಒಳ್ಳೆ ವಿಷಯ. ಯಾಕಂದ್ರೆ ಅದರಲ್ಲಿ ಜೆನೆಟಿಕ್ ಮಾಡಿಫೈಡ್ ಪೊಟ್ಯಾಟೋಸ್ ಎಲ್ಲ ಬರಲ್ಲ ಅಂಡ್ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಏನು ಇರಲ್ಲ. ನೀವೇನ್ ಮಾಡ್ಬೇಕಂದ್ರೆ ಪ್ರಾಸೆಸ್ ಸ್ವಲ್ಪ ಕಾಂಪ್ಲಿಕೇಟೆಡ್, ಬಟ್ ಔಟ್ಕಮ್ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಫ್ರೈಸ್ ಅನ್ನ ನೈಫ್ ಇಂದ ಕಟ್ ಮಾಡಬಹುದು, ಇಲ್ದ ಪೊಟ್ಯಾಟೊ ಕ್ಯೂಬರ್ ಇಂದ ಮಾಡಿ ಆ ಫ್ರೆಂಚ್ ಫ್ರೈಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಫಸ್ಟ್ ನೀರಲ್ಲಿ ಹಾಕಿ ಬ್ಲಾಂಚ್ ಮಾಡಿ. ಅಂದ್ರೆ ನೀರನ್ನ 100 ಡಿಗ್ರೀಸ್ ತಗೊಂಡ್ಬಂದ್ಬಿಟ್ಟು ಬ್ಲಾಂಚ್ ಮಾಡಿ ಅದನ್ನ ತೆಗೆದ್ಬಿಟ್ಟು ಸೆಪರೇಟ್ ಆಗಿ ಇಡೀ ಒಂದು ಟ್ರೇಲ್ ಹಾಕ್ಬಿಟ್ಟು ಅದನ್ನ ಫ್ರೀಸರ್ ಅಲ್ಲಿ ಹಾಕಿ, ಫ್ರೀಸ್ ಆದ್ಮೇಲೆ ಒಂದು 4 ಗಂಟೆ 5 ಗಂಟೆ ಆದ್ಮೇಲೆ ಫ್ರೈ ಮಾಡಿ. ಫ್ರೈ ಮಾಡುವಾಗ 140 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಆಯಿಲ್ ಅಲ್ಲಿ ಇರ್ಲಿ, ಅದು ಸೀಲ್ ಮಾಡುತ್ತೆ ಎಲ್ಲ ಅಂತನ. ಅದನ್ನ ತಿರ್ಗಾ ತೆಗೆದ್ಬಿಟ್ಟು ಕೂಲ್ ಮಾಡಿ, ಅಂದ್ರೆ ಫ್ರಿಜ್ ಅಲ್ಲಿ ಇಡ್ಬೋದು, ಓಪನ್ ಅಲ್ಲಿ ಇಡ್ಬೋದು. ಅಂಡ್ ಒಂದು ಹಾಫ್ ಅನ್ ಅವರ್ 1 ಅವರ್ ಆದ್ಮೇಲೆ ತಿರ್ಗಾ ಫ್ರೈ ಮಾಡಿದಾಗ ಔಟರ್ ತುಂಬಾ ತುಂಬಾ ಕ್ರಿಸ್ಪ್ ಆಗಿರುತ್ತೆ, ಇನ್ನರ್ ಸಖತ್ ಸಾಫ್ಟ್ ಆಗಿರುತ್ತೆ. ಕ್ರಂಚಿ ಫ್ರೆಂಚ್ ಫ್ರೈಸ್ ನಮ್ಮ ಮಕ್ಕಳಿಗೆ ಹೆಲ್ದಿಯಾಗಿ ಮನೇಲಿ ಮಾಡಿ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಶೆಫ್. ಇದಾಗಿತ್ತು ಈ ವಾರದ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್. ನಾಳಿನ ಎಪಿಸೋಡ್ ಅಲ್ಲಿ ನೋಡೋಣ ಏನೇನ್ ಅಂತ ಹೇಳ್ತಾ ಮತ್ತೆ ಸಿಗ್ತೀವಿ. ಅಲ್ಲಿ ನೋಡ್ತಾ ಇರಿ, ಇದು ಕೋಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ವಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್. Co-presented by Fortune Sunflower Oil ಹಾಗೂ ಟೈಟ್ ಪ್ಲಸ್. ಬ್ಯೂಟಿ ಪಾರ್ಟ್ನರ್ ಡಾಸ್ಲರ್ ಆಲ್ ಡೇ ಲಿಪ್. Co-powered by 1 to 3 noodles, ಸ್ವಸ್ತಿಕ್ ತುಪ್ಪ, ಕ್ವಾಲಿಟಿ ಮಸಾಲ ಹಾಗೂ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋ ಸೋಪ್. ಸ್ಪೆಷಲ್ ಪಾರ್ಟ್ನರ್ಸ್ ಅರವಿಂದ್ ಪ್ರಾಪರ್ಟೀಸ್. ನಾಳೆ ಸಿಗ್ತೀವಿ, ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ.